press the bell icon on the YouTube app and never miss another update. ಹಾಯ್, ಚೆನ್ನಾಗಿದ್ದೀರಾ? ಕಳೆದ ಕ್ಲಾಸಲ್ಲಿ ನಾವು ಒಂದು ಪಾಠವನ್ನು ನೋಡಿದೆವು. ಈಗ ಒಂದು ಪದ್ಯ ಎಂದಿಗೆ. ಇದನ್ನು ಬರೆದವರು ಡಾಕ್ಟರ್ BC ರಾಮಚಂದ್ರ ಶರ್ಮ. ಇವರು ನವ್ಯ ಕಾವ್ಯ ಪರಂಪರೆಯ ಕವಿಗಳಲ್ಲಿ ಒಬ್ಬರು. ಅಂದರೆ ಕನ್ನಡ ಸಾಹಿತ್ಯದಲ್ಲಿ ಏನು ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ಬಂದಮೇಲೆ ಹೊಸಗನ್ನಡದಲ್ಲಿ ನಾವು ನವೋದಯ, ನವ್ಯ, ನವ್ಯೋತ್ತರ, ಪ್ರಗತಿಶೀಲ, ಬಂಡಾಯ, ದಲಿತ ಅಂತ ಈ ಪ್ರಕಾರಗಳನ್ನು ನೋಡ್ತೇವೆ. ಅಂತ ಇದರಲ್ಲಿ ಈ ನವ್ಯ ಕಾವ್ಯ ಪರಂಪರೆಯ ಒಂದು ಕವಿಗಳಲ್ಲಿ ಇವರೊಬ್ಬರು. ಬೆಂಗಳೂರಿನಲ್ಲಿ ಇವರ ಜನನ. ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಶಿಕ್ಷಣ ಪಡೆದು ಬೆಂಗಳೂರು, ಇಥಿಯೋಪಿಯಾ, ಲಂಡನ್ಗಳಲ್ಲಿ ಅಧ್ಯಾಪಕರಾಗಿ ಕೆಲಸ ನಿರ್ವಹಿಸಿದವರು. ಲಂಡನ್ ವಿಶ್ವವಿದ್ಯಾನಿಲಯದಿಂದ ಮನಃಶಾಸ್ತ್ರದಲ್ಲಿ, ನೋಡಿ ಸೈಕಾಲಜಿ ಅಂತ ಹೇಳ್ತೀವಲ್ಲ, ಅಂಥ ಮನಃಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿ ಪಡೆದ ಶರ್ಮರು ಇಂಗ್ಲೆಂಡ್, ಜಾಂಬಿಯಾ ಹಾಗೂ ಯುನೆಸ್ಕೋ ಸಂಸ್ಥೆಗಳಲ್ಲಿ ಮನಃಶಾಸ್ತ್ರಜ್ಞರಾಗಿ ಹಾಗೂ ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡಿದ್ದಾರೆ. ಅಂದರೆ ಅತ್ಯಂತ ದೊಡ್ಡ ಹುದ್ದೆಗಳನ್ನು ನಿಭಾಯಿಸಿರ್ತಕ್ಕಂಥವ್ರು. ಮನಃಶಾಸ್ತ್ರ ಅನ್ನುವಂಥ ಸಬ್ಜೆಕ್ಟೇ ಹಾಗೆ, ಅದು ವಿಶ್ವವ್ಯಾಪಿ ಭಾರಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥದ್ದು. ಅಂದರೆ ಮನುಷ್ಯನ ವರ್ತನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಮನಃಶಾಸ್ತ್ರ. ಅಂಥ ಮನಃಶಾಸ್ತ್ರದಲ್ಲಿ ಇವರು PhDಯನ್ನು ಪಡ್ಕೊಂಡವರು, ಆಯಿತಾ, ಡಾಕ್ಟರೇಟ್ ಪದವಿಯನ್ನು ಪಡೆದವರು. ಹೃದಯ ಗೀತೆ, 7 ಸುತ್ತಿನ ಕೋಟೆ, ಭುವಿ ನೀಡಿದ ಸ್ಫೂರ್ತಿ, ಹೇಸರಗತ್ತೆ, ಬ್ರಾಹ್ಮಣ ಹುಡುಗ, ಮಾತು ಮಾಟ, ದೆಹಲಿಗೆ ಬಂದ ಹೊಸ ವರ್ಷ, ಸಪ್ತಪದಿ ಮುಂತಾದಂಥದ್ದು ಇವರು ಬರೆದಂಥ ಕವನ ಸಂಕಲನಗಳು. ಈ ಕವನದಲ್ಲಿ, ಅಂದರೆ ಈ ಎಂದಿಗೆ ಅಂತಕ್ಕಂಥ ಕವನದಲ್ಲಿ ನಾಡಿನ ಜನರ ದಾಸ್ಯ ಮನೋಭಾವವನ್ನು ವಿಡಂಬಿಸ್ತಕ್ಕಂಥದ್ದನ್ನ ನಾವು ನೋಡ್ತೇವೆ ಅಂತ. ಅಂದರೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೇ ವರ್ಷಗಳಾಗಿದ್ದರೂ ಕೂಡ ಆ ದಾಸ್ಯ ಮನೋಭಾವ ಹೋಗಲಿಲ್ಲ. ಬ್ರಿಟಿಷರ ದಾಸ್ಯದಲ್ಲಿಯೇ ಬದುಕಿರ್ತಕ್ಕಂಥ ನಾವು. ಅಫ್ಕೋರ್ಸ್ ಬ್ರಿಟಿಷರ ಹಿಂದೆ ಮೊಘಲರು, ಈ ಎಲ್ಲ ದಾಳಿಕೋರರ ಒಂದು ಇದರಲ್ಲಿಯೇ ಬದುಕಿರತಕ್ಕಂತಹ ನಮ್ಮಲ್ಲಿ ಇರುವಂಥ ಈ ಒಂದು ದಾಸ್ಯ ಮನೋಭಾವ ಹೋಗಲಿಲ್ಲ. ಆ ದಾಸ್ಯ ಮನೋಭಾವನ ವಿಡಂಬನೆ ಮಾಡ್ತಕ್ಕಂಥ ಒಂದು ಇದನ್ನು ಇಲ್ಲಿ ನೋಡ್ತೇವೆ. ಗತ ವೈಭವದಲ್ಲೇ ಮೈಮರೆತು ನಮ್ಮ ಭಾರತ ಅನ್ನುವಂಥದ್ದು ಹಾಗೆ ಹೀಗೆ ಸಾಂಸ್ಕೃತಿಕವಾಗಿ, ಪಾರಂಪರಿಕವಾಗಿ, ಧಾರ್ಮಿಕವಾಗಿ ಇಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇಶ, ಹೀಗೆ ಹೇಳ್ತಾ ಕೂತ್ಕೊಳ್ತೀಯೇ ಹೊರತು ಮುಂದಿನ ಗತಿ ಏನಿಲ್ಲ. ಗತ ವೈಭವದಲ್ಲೇ ಮೈಮರೆತು ವರ್ತಮಾನದ ವಾಸ್ತವಗಳನ್ನು ಅರಿಯದ ನಾಡಿನ ಜನರನ್ನು ಕುರಿತು ಸಿಟ್ಟಿದೆ. ಹಿಂದಿಂದೇ ಏನು ಹೇಳಿದರೂ ಹಿಂದೆ ನಮ್ಮ ಅಜ್ಜ ಹಿಂಗಿದ್ದ, ನಮ್ಮ ಮುತ್ತಜ್ಜ ಹಾಗಿದ್ದ, ನಮ್ಮ ದೇಶದಲ್ಲಿ ಹೀಗಿತ್ತು, ನಮ್ಮ ರಾಜ್ಯದಲ್ಲಿ ಹಾಗಿತ್ತು. ಈ ಗತ ವೈಭವನ್ನೇ ನೆನೀತಾ ಕೂತ್ಕೊಳ್ತಕ್ಕಂಥದ್ದು, ವರ್ತಮಾನದಲ್ಲಿ ನೀನೇನು, ಅದರ ಬಗ್ಗೆ ಇಲ್ಲಿ ಕವಿಗಳಿಗೆ ಸಿಟ್ಟಿದೆ. ವರ್ತಮಾನವನ್ನೇ ಮರೆತಿರ್ತಕ್ಕಂಥದ್ರ ಬಗ್ಗೆ ಸಿಟ್ಟಿದೆ. ಹೀಗೆ ಗತ ವೈಭವದಲ್ಲಿ ಮೈಮರೆತಿರುವ ಜನರು ಒಂದೆಡೆಯಾದರೆ ಒಂದು ಕಡೆ, ಮತ್ತೊಂದು ದೇಶಕ್ಕೆ ಬಂದ ಬಿಡುಗಡೆಯನ್ನು, ಏನು ಸ್ವಾತಂತ್ರ್ಯ ಸಿಕ್ತಲ್ಲ 1947ರಲ್ಲಿ ಮಹಾತ್ಮ ಗಾಂಧಿ ಆದಿಯಾಗಿ ಅನೇಕರು ಬೆವರು ಸುರಿಸಿ, ರಕ್ತ ಸುರಿಸಿ, ತ್ಯಾಗ ಬಲಿದಾನಗಳಿಂದ ಸಿಕ್ಕಿರ್ತಕ್ಕಂಥ ಆ ಸ್ವಾತಂತ್ರ್ಯ, ಆ ಬಿಡುಗಡೆಯನ್ನು ಕೆಲವರು ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ, ತಮ್ಮ ಸ್ವಾರ್ಥ ದುರಾಸೆಗಳಿಗೆ ಬಳಸುತ್ತಾ ಶೋಷಿಸುತ್ತಿರುವ ಮಂದಿ ಇನ್ನೊಂದೆಡೆ ಇದ್ದಾರೆ. ಒಂದು ಕಡೆ ಗತವೈಭವನ್ನೇ ನೆನೀತಾ ಕೂತ್ಕೊಂಡವರು ಒಂದು ಕಡೆ, ಮತ್ತೊಂದು ಕಡೆ ನಮಗೆ ಸಿಕ್ಕಿರ್ತಕ್ಕಂಥ ಬಿಡುಗಡೆಯನ್ನು, ಸ್ವಾತಂತ್ರ್ಯವನ್ನು ಸ್ವಾರ್ಥಕ್ಕೆ, ದುರಾಸೆಗಳಿಗೆ ಬಳಸಿಕೊಂಡಿರ್ತಕ್ಕಂಥ ಜನರು ಮತ್ತೊಂದು ಕಡೆ ಶೋಷಣೆ ಮಾಡ್ತಕ್ಕಂಥದ್ದು. ಹೊರಗಿನ ಶಕ್ತಿಗಳಿಂದ ನಾಡು ಮುಕ್ತವಾದರೂ, ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಇವರೆಲ್ಲರಿಂದ ಮುಕ್ತವಾದರೂ ನಾಡು ಒಳ ಸ್ವಾರ್ಥ ಶಕ್ತಿಗಳ ಕೈಯಲ್ಲಿ ಸಿಲುಕಿ ನಲಗುತ್ತಾ ಇದೆ. ಈ ದೇಶ ಅವರಿಂದ ಮುಕ್ತವಾದರು, ಹೊರಗಿನವರಿಂದ ಮುಕ್ತವಾದರೂ ಇಲ್ಲಿರತಕ್ಕಂಥವರಿಂದಲೇ ಕಪಿಮುಷ್ಟಿಗೆ ಸಿಲುಕಿ ಒದ್ದಾಡ್ತಾ ಇದೆ, ತೊಳಲಾಡ್ತಾ ಇದೆ. ಇವೆಲ್ಲವನ್ನು ನಾಡ ಜನತೆ ಮೆಟ್ಟಿ ನಿಂತಬೇಕು, ಇವೆಲ್ಲವನ್ನು ಮೆಟ್ಟಿ ನಿಲ್ಲಬೇಕು. ಅಂದರೆ ದಾಸ್ಯ ಮನೋಭಾವ ಹೋಗಬೇಕು. ಇನ್ನೆಷ್ಟು ವರ್ಷ? ಹಾಗಾದರೆ ಸಿಕ್ಕಂಥ ಸ್ವಾತಂತ್ರ್ಯಕ್ಕೆ ಅರ್ಥವೇನು? ಹಿಂದಿನದನ್ನೇ ನೆನೀತಾ ಕೂತ್ಕೊಳ್ಳೋದಲ್ಲ, ಇತಿಹಾಸ ಬೇಕು. ಇತಿಹಾಸವೇ ಎಲ್ಲ ಅಲ್ಲ. ಇತಿಹಾಸ ಅಂತಕ್ಕಂಥದ್ದು ವೈಭವದ ವರ್ಣನೆ, ಅದು ನಿನಗೆ ಮೆಟ್ಟಿಲು.
ನೀನೂ ಸಾಧನೆ ಮಾಡಬೇಕು. ಅಂಬೇಡ್ಕರ್ ಹೇಳ್ತಾರೆ, ಯಾರು ಇತಿಹಾಸವನ್ನು ಅರಿತಿಲ್ವೋ ಅವನು ಇತಿಹಾಸವನ್ನು ನಿರ್ಮಿಸಲಾರ. ಎಸ್, ಆದರೆ ಎಲ್ಲವೂ ಅದೇ ಅಲ್ಲ. ಇತಿಹಾಸ ನಿನಗೆ ಮಾರ್ಗದರ್ಶಕ. ಆ ಹಾದಿಯಲ್ಲಿ ನೀನು ನಡೆಯಬೇಕು. ಯುದ್ಧ ಮಾಡಿದರೆ ಏನಾಗುತ್ತೆ, ಯುದ್ಧ ಮಾಡದಿದ್ದರೆ ಏನಾಗುತ್ತೆ, ಮತ್ತೊಂದು ಇನ್ನೊಂದು ಎಲ್ಲ ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಏನೆಲ್ಲವನ್ನು ನಾವು ಕಂಡುಕೊಂಡು ಬಂದೆವು, ಇವೆಲ್ಲವನ್ನು ತಿಳಿಸ್ತಕ್ಕಂಥ ಇತಿಹಾಸ. ನೀವೆಲ್ಲ ಓದಿದ್ದೀರಿ, SSLC ಓದಿದ್ದೀರಿ. ಇತಿಹಾಸ ಏನು ತಿಳಿಸ್ತಾ ಹೋಗುತ್ತೆ ಅನ್ನುವಂಥದ್ದು. ಆಯಾಯ ಕಾಲದ ಜನರ ಸಾಮಾಜಿಕ, ಆರ್ಥಿಕ, ಸಾಮಾಜಿಕ ಸ್ಥಿತಿಗತಿಗಳನ್ನು ತಿಳಿಸ್ತಾ ಹೋಗ್ತಕ್ಕಂಥದ್ದೇ. ಅದರ ಆಧಾರದ ಮೇಲೆ ಇವತ್ತನ್ನು ಕಟ್ತಾ ಹೋಗಬೇಕು. ಅದಿಲ್ಲ, ಬರೀ ಅದನ್ನು ತಿಳ್ಕೊಳ್ಳೋದು ಅಷ್ಟೇ, ಅದನ್ನೇ ಮೆಲುಕು ಹಾಕ್ತಾ ಇರೋದು. ಅದನ್ನು ಹೇಳ್ತಾರೆ ಇಲ್ಲಿ, ಇವೆಲ್ಲವನ್ನು ನಾಡ ಜನತೆ ಮೆಟ್ಟಿ ನಿಂತು ಸತ್ವಪೂರ್ಣ ಬದುಕನ್ನು ರೂಪಿಸಿಕೊಳ್ಳಬೇಕು ಅಂತಕ್ಕಂಥ ಚಿಂತನೆ ಈ ಪದ್ಯದಲ್ಲಿ ಇದೆ. ನೋಡಿ ಏನು ಹೇಳ್ತಾರೆ ಅವರು. ಸ್ವಾತಂತ್ರ್ಯ ನಂತರ ಕಟ್ಟುವ ಹೊಸ ಸಮಾಜದ ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ, ಯಾವ ಕಾರಣಕ್ಕಾಗಿ ನಮ್ಮೆಲ್ಲ ಮಹನೀಯರು ನಮಗೆ ಸ್ವಾತಂತ್ರ್ಯ ಬೇಕೇ ಬೇಕು, ಬ್ರಿಟಿಷರು ಇಲ್ಲಿಂದ ತೊಲಗಲೇಬೇಕು, ಈ ದೇಶ ನಮ್ಮದಾಗಬೇಕು, ನಮ್ಮದಿದು, ನಾವೇ ಆಳಬೇಕಿದೆನಾ, ನಮಗೆ ಇನ್ನೊಬ್ಬರ ಆಡಳಿತ ಬೇಕಿಲ್ಲ, ಈ ರೀತಿ ಆ ರೀತಿ ಅಂತ ಸಿಕ್ಕಿರ್ತಕ್ಕಂಥ ಸಂದರ್ಭದಲ್ಲಿ, ಕಲ್ಪನೆ ಸಾಕಾರಗೊಳ್ಳದಿದ್ದ ಸಂದರ್ಭದಲ್ಲಿ, ಯಾವ್ಯಾವ ಕಲ್ಪನೆಯೆಲ್ಲ ಹೊಂದಿ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯ ಪಡೆದೆವು, ಅಂಥದ್ದು ಸಾಕಾರಗೊಳ್ಳದ ಸಂದರ್ಭದಲ್ಲಿ ಉಂಟಾದ ಆಕ್ರೋಶ ಅಕ್ಷರಗಳಲ್ಲಿ ಮೂಡಿ ಬಂದಿದೆ. ಇಲ್ಲಿ ರಾಮಚಂದ್ರ ಶರ್ಮಾ ಅವರ ಲೇಖನಿಯಲ್ಲಿ ಆ ಆಕ್ರೋಶ ಅಂತಕ್ಕಂಥದ್ದು, ಹೌದು, ಕವಿಯ ಲೇಖನಿ ಕಲಿಯ ಖಡ್ಗಕ್ಕಿಂತಲೂ ಮನುಚಾದ್ದು, ಚೂಪಾದ್ದು ಅಂತ, ಹರಿತವಾದ್ದು ಅಂತ. ಕವಿಯ ಲೇಖನಿ ಕಲಿಯ ಖಡ್ಗಕ್ಕಿಂತಲೂ ಹರಿತವಾದ್ದು. ಎಷ್ಟೋ ಬಾರಿ ನೋಡಿ ನೀವು, ಸ್ವಾತಂತ್ರ್ಯದ ಸಮಯದಲ್ಲಿ ಬಂಕಿಮಚಂದ್ರ ಚಟರ್ಜಿ ಬರೆದಿರತಕ್ಕಂಥ ಒಂದೇ ಮಾತರಂ ಅಂತಕ್ಕಂಥದ್ದು ಒಂದು ಮಂತ್ರ ಆಯಿತು, ಒಗ್ಗಟ್ಟಿನ ಮಂತ್ರ ಆಯಿತು. ಎಲ್ಲ ಒಂದೇ ಮಾತರಂ ಇದರ ಮೂಲಕ ಎಲ್ಲ ದೇಶದಲ್ಲಿ ಒಗ್ಗಟ್ಟು ಅಂತಕ್ಕಂಥ ಸಾಧ್ಯವಾಯಿತು. ಅಂದರೆ ಕವಿ ಅಂತ ಬರಹದ ಮೂಲಕ ಜನರನ್ನು ಒಗ್ಗೂಡಿಸ್ತಾನೆ. ಜನರ ಮನೋಭಾವದಲ್ಲಿ ಇರಬಹುದಾದಂಥ ಆತಂಕಗಳನ್ನು ದೂರ ಮಾಡತಕ್ಕಂಥ ಭರವಸೆಯನ್ನು, ಸ್ಫೂರ್ತಿಯನ್ನು ತುಂಬತಕ್ಕಂತಹ ಆ ಒಂದಿದೆ. ಅದಕ್ಕೆ ಒಬ್ಬ ದೇಶಭಕ್ತ ಕವಿ ಹೇಳ್ತಾನೆ, 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ಅಲ್ವೇ, ಏನೇನೆಲ್ಲ ಉಂಟು ಅಂತ ಹೇಳ್ತೇವೆ ನಾವು, ಆದರೆ ನಾವು ನಿದ್ದೆ ಮಾಡ್ತಿದ್ರೆ ಏನು ಪ್ರಯೋಜನಕ್ಕೆ ಬಂತದು? ನಮ್ಮ ದೇಶ 3 ಕಡೆಗಳಿಂದ ಸಮುದ್ರದಿಂದ ಆವೃತವಾಗಿದೆ, ತಲೆಯ ಮೇಲೆ ಹಿಮಾಲಯ ಬೆಟ್ಟವಿದೆ. ವರ್ಣಿಸ್ತೇವೆ ಪ್ರಾಕೃತಿಕವಾದಂತಹ, ಅಂದರೆ ನಮ್ಮ ದೇಶ ನೋಡಿ ನೀವು ಅಂದರೆ ನಾನು ಇದರಿಂದ ಹೇಳ್ತೀನಿ ಅಂತ ತಿಳಿಯಲ್ಲ, ನೀವು ನಮ್ಮ ಭೂಪಟದಲ್ಲಿ, ವಿಶ್ವದ ಭೂಪಟದಲ್ಲಿ ನೋಡಿದರೆ ಭಾರತಕ್ಕೆ ಒಂದು ಆಕಾರ ಇದೆ ನೋಡಿ, ಮನುಷ್ಯನ ಆಕಾರ ಇದೆ. ಅದು ನಮ್ಮ ಅಭಿಮಾನದ ಮೂಲಕ ಮೂಡ್ತದೋ ಗೊತ್ತಿಲ್ಲ, ಅಂತೂ ನೀವು ಬೇರೆ ದೇಶಗಳಲ್ಲಿ ನೋಡಿದರೆ ಅದು ಚಪಾತಿನೋ, ರೊಟ್ಟಿನೋ, ಆ ಥರನೋ ಈ ಥರನೋ ಹೆಂಗೆಂಗೋ ಹೋಗ್ಬಿಡುತ್ತೆ. ಆದರೆ ನಮ್ಮ ದೇಶಕ್ಕೆ ಹಂಗಲ್ಲ, ಒಂದು ತಲೆ, 2 ಕೈಗಳು, ಕಾಲು, ಎಲ್ಲ ಒಂದು ರೀತಿಯ ಆ ಆಕೃತಿ ಅಂತಕ್ಕಂಥದ್ದು ಕಂಡಿರ್ತಕ್ಕಂಥ ನೋಡ್ತೇವೆ. ಈ ರೀತಿ ಪ್ರಾಕೃತಿಕವಾಗಿ ನಮಗಾಗಿಯೇ ಸೃಷ್ಟಿ ಮಾಡಲ್ಪಟ್ಟಂಥ ಇಂಥ ಈ ದೇಶದಲ್ಲಿ ಇರತಕ್ಕಂಥ ವೈಭವ, ಇರತಕ್ಕಂತಹ ಸಾಂಸ್ಕೃತಿಕವಾಗಿರ್ತಕ್ಕಂತಹ ವೈಭವ, ಇವೆಲ್ಲವನ್ನು ನಾವು ಆಧಾರವಾಗಿಟ್ಟುಕೊಂಡು ಬೆಳೆಯಬೇಕಾಗಿತ್ತು. ಆದರೆ ನಾವು ಹಾಗಾಗಿದ್ದೀವಿ, ಹಾಗೆ ಮಾಡ್ತಿದ್ದೀವಿ, ನಿದ್ದೆ ಮಾಡ್ತಿದ್ದೇವೆ ಅಂತಕ್ಕಂಥದ್ದು ದೇಶಭಕ್ತ ಕವಿ ಶಿವರಾಮ ಅವರದ್ದು. 3 ಸಾಗರ 100 ಮಂದಿರ ದೈವ ಸಾವಿರವಿದ್ದರೆ, ಗಂಗೆ ಇದ್ದರೆ, ಸಿಂಧುವಿದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ, ಏನು ಸಾರ್ಥಕ ಮನೆಯ ಜನರೇ ಮಲಗಿ ನಿದ್ರಿಸುತ್ತಿದ್ದರೆ. ಇಷ್ಟೆಲ್ಲ ವೈಭವ ಇರತಕ್ಕಂಥ ಮನೆಯ ಜನರೇ ನಿದ್ರೆ ಮಾಡ್ತಾ ಇದ್ದರೆ ಏನು ಪ್ರಯೋಜನಕ್ಕೆ ಬಂತು? ನಿದ್ದೆ ಅಂದರೆ ನಿಷ್ಕ್ರಿಯತೆ, ಕ್ರಿಯಾಶೀಲವಲ್ಲದ ಬದುಕು, ಸುಮ್ಮನೆ ಹ್ಯಾಂಗೋ ಚಲ್ತಾ ಹೇ, ಆ ರೀತಿಯ ಬದುಕು ಏನು ಪ್ರಯೋಜನ ಅಂತ ಕವಿ ಹೇಳ್ತಾರೆ. ಅದಕ್ಕೆ ಪೂರಕವಾಗಿ ಇಲ್ಲಿದೆ ನೋಡಿ, ಪದ್ಯ ಪ್ರಾರಂಭವಾಗ್ತದೆ. ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ. ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ, ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ. ನಾಡ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗಂಟಿ ಬಂದ ಚಿತ್ತ ದಾಸ್ಯ ಕಳೆವುದೆಂದಿಗೆ.
ನಾಡ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ. ಯಾವತ್ತಿಗೆ? ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಇನ್ನೂ ಮುಂದುವರಿಯುತ್ತಿರುವ ದೇಶ, ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ದೇಶ, ಇನ್ನೂ ಆ ಸಮಸ್ಯೆ ಈ ಸಮಸ್ಯೆ, ಗಡಿ ಸಮಸ್ಯೆ, ಜಲ ಸಮಸ್ಯೆ, ಮತ್ತೊಂದು ಇನ್ನೊಂದು 24 ಸಮಸ್ಯೆಗಳು. ಜೈ ಜವಾನ್ ಅಂತವೆ, ಜೈ ಕಿಸಾನ್ ಅಂತವೆ, ಮತ್ತೊಂದು ಇನ್ನೊಂದು ಎಲ್ಲ ಹೇಳ್ತೇವೆ. ಸಮಸ್ಯೆಗಳಿಂದ ಮುಂದೆ ಹೋಗ್ತಾ ಇರ್ತೇವೆ. ಇರಲಿ, ವಾಸ್ತವವಾಗಿ ಸಮಸ್ಯೆಗಳಿಂದ ಯಾವತ್ತೂ ದೂರ ಆಗಿಲ್ಲ. ಮನುಷ್ಯನೇ ಒಂದು ಸಮಸ್ಯೆ, ಮನುಷ್ಯನೇ ಒಂದು ಸಮಸ್ಯೆ, ಅದೆಲ್ಲ ಹೇಳ್ತಾ ಇರೋದು. ಆದರೆ ಇವೆಲ್ಲ ಬಗೆಹರಿಸಿಕೊಳ್ಳಬಹುದಾಗಿದ್ದಂತಹ ಸಮಸ್ಯೆಗಳಿಗೆ ಇನ್ನೂ ಮುಕ್ತಿ ಕಂಡುಕೊಳ್ಳಲಾರದ 75 ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕಿ. ಏನಿದು? ಯಾವ ಮನಸ್ತತ್ವ, ಯಾವ ಪುರುಷಾರ್ಥ, ಯಾವ ರೀತಿಯ ಜೀವನ ಇದು? ಅದನ್ನು ಕವಿ ಪ್ರಶ್ನೆ ಮಾಡ್ತಾನೆ. ಎಂದಿಗಯ್ಯ ಎಂದಿಗೆ, ಎಂದಿಗೋ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ. ನಾಡ, ಈ ನಾಡಿನ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗೆ ಅಂಟಿ ಬಂದ ಚಿತ್ತದಾಸ್ಯ ಕಳೆಯುವುದೆಂದಿಗೆ. ಆದರೆ ಆ ಚಿತ್ತದಾಸ್ಯ ಅನ್ನುವಂಥದ್ದು ಹುಟ್ಟಿಗೆ ಅಂಟಿಕೊಂಡು ಬಂದುಬಿಟ್ಟಿದೆ. ಬೈ ಬ್ಲಡ್, ಬೈ ಬರ್ತ್. ಈ ಚಿತ್ತದಾಸ್ಯ ಅಂದರೆ ನಾನು ಗುಲಾಮ, ಇನ್ನೊಬ್ಬರು ಹೇಳಿದಂತೆ ಕೇಳಿಕೊಂಡಿರುವಂಥದ್ದು. ಇನ್ನೊಬ್ಬರು ಏನು ಹೇಳ್ತಾರೋ ಅದು ರೈಟ್, ಅದು ಸರಿ, ವಿಚಾರ ಮಾಡ್ತಕ್ಕಂಥ ಶಕ್ತಿನೇ ಇಲ್ಲ. ಪರಂಪರಾನುಗತವಾಗಿ ಮುತ್ತಜ್ಜನಿಂದ ಅಜ್ಜನಿಗೆ, ಅಜ್ಜನಿಂದ ಅಪ್ಪನಿಗೆ, ಅಪ್ಪನಿಂದ ಮಗನಿಗೆ, ಮಗನಿಂದ ಮೊಮ್ಮಗನಿಗೆ, ಮರಿಮಗನಿಗೆ, ಹೀಗೆ 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 ಕಲಿತಾ ಹೋಯಿತು. ಚಿತ್ತದಾಸ್ಯ, ಸಂಪತ್ತಲ್ಲ, ಚಿತ್ತದಾಸ್ಯ. ಎಂದಿಗೆ? ನನ್ನ ನಾಡಿನ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗೆ ಅಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ ಅಂತ ಒಂದು ಮೂಲಭೂತವಾದ ಪ್ರಶ್ನೆಯನ್ನು ಕವಿ ರಾಮಚಂದ್ರ ಶರ್ಮಾ ಇಲ್ಲಿಡ್ತಾರೆ. ಯಾವತ್ತಿಗೆ ನಾವು ಮುಕ್ತಿಯನ್ನು ಕಾಣ್ತೇವೆ? ಯಾವತ್ತಿಗೆ ಮುಕ್ತಿ ಅಂದರೆ ಚಿತ್ತದಾಸ್ಯ, ಸ್ವತಂತ್ರ, ಸ್ವಂತಿಕೆ, ಸ್ವಂತ ಆಲೋಚನೆ, ಆ ಶಕ್ತಿಯನ್ನು ಯಾವತ್ತು ಪಡಿತೇವೆ? ಯಾಕೆ ಹೇಳ್ತಾರೆ ಕವಿ? ನೋಡಿ ಹೇಳ್ತಾರೆ, ನೆನ್ನೆ ವೈಭವದ ಜನಃ ಭೂತ ಗಣವೇ ಕುಣಿದಿದೆ. ಕವಿ ಹೇಳ್ತಕ್ಕಂಥದ್ದು ನೆನ್ನೆ ವೈಭವದ ಇತಿಹಾಸ. ಗುಪ್ತರು ಹೀಗಿದ್ರು, ಗುಪ್ತರ ಕಾಲದಲ್ಲಿ ಭಾರತ ಸುವರ್ಣಯುಗವನ್ನು ಕಂಡಿತು. ವಿಜಯನಗರ ಅರಸರ ಕಾಲದಲ್ಲಿ ಚಿನ್ನ ರತ್ನವನ್ನು ಬೀದಿಗಳಲ್ಲಿ ತರಕಾರಿಯಂತೆ ಮಾರುತ್ತಿದ್ದರು. ನಮ್ಮ ಭಾರತವು ಕ್ರಿಸ್ತಪೂರ್ವದಲ್ಲಿಯೇ ಫಾರಿನ್ ಟ್ರೇಡನ್ನು ಮಾಡ್ತಾ ಇತ್ತು, ವಿದೇಶಿ ವಿನಿಮಯವನ್ನು ಬಳಸ್ತಿತ್ತು. ಅಶೋಕ ಹೀಗಿದ್ದ, ಅಕ್ಬರ ಆಗಿದ್ದ, ಜಹಾಂಗೀರ್ ಹೀಗಿದ್ದ, ಶಿವಾಜಿ ಹಾಂಗಿದ್ದ, ನೀನು ಹ್ಯಾಂಗಿದ್ದಿ? ತಪ್ಪಲ್ಲ. ನೆನ್ನೆ ವೈಭವವನ್ನೇ ನೆನೀತ ಕೂತ್ಕೊಳ್ತಕ್ಕಂಥದ್ದು ಹೌದು, ಇತಿಹಾಸ ಬೇಕು. ಅದರ ಆಧಾರದ ಮೇಲೆ ನೀನೇನು ಕಿಸ್ತಿ? ಅದನ್ನೇ ಹೇಳ್ತೇನೆ. ನಿನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ. ಅದನ್ನೇ ಹೇಳ್ತಾ ಇದ್ದೇವೆ. 1ನೇ ಕ್ಲಾಸಲ್ಲೂ ಅದೇ, 2ನೇ ಕ್ಲಾಸಲ್ಲೂ ಅದೇ, 10ನೇ ಕ್ಲಾಸಲ್ಲೂ ಅದೇ, ಎಲ್ಲ ಅದೇ. ನೆನ್ನೆ ವೈಭವವನ್ನೇ ಹೇಳ್ತಾ ಹೋಗುವಂಥದ್ದು. ಇವತ್ತೇನು? ನೆನ್ನೆ ವೈಭವದ ನೆನಹ ಭೂತಗಣವೇ ಕುಣಿದಿದೆ. ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ. ಯುಗ ಯುಗಾಂತರದ ತ್ರೇತಾಯುಗ, ದ್ವಾಪರ ಯುಗ, ಮತ್ತೊಂದು ಇನ್ನೊಂದು ಯುಗ ಯುಗಗಳಿಂದಲೂ ಕೂಡ ಏನು ಆಗ್ತಾ ಬಂದಿದೆ. ಶಿಲಾಯುಗದಲ್ಲಿ ಹಿಂಗಿತ್ತು, ಮತ್ತೊಂದು ಯುಗದಲ್ಲಿ ಹಿಂಗಾಯಿತು. ಎಲ್ಲ ಇತಿಹಾಸದ ಪುಟಗಳನ್ನು ತೆರೀತಾ ಹೋಗ್ತೇವೆ. ಆ ರೀತಿಯಿಂದ ಈ ರೀತಿಗೆ ಬೆಳೆದು ಬಂದಿದ್ದೇವೆ ಅಂತ ಹೇಳಿಬಿಡ್ತೇವೆ. ಯುಗ ಯುಗಾಂತರದ ನಾಡ ಹಿರಿಮೆ ಕನಸ ಮತ್ತೆ ಕನಸಿ, ನೆನಹ ಜೊಲ್ಲ ಬೆರೆಸಿ ತೊನಸಿ. ನೆನಪಿನ ಜೊಲ್ಲು, ಜೊಲ್ಲು ಜೊಲ್ಲು, ಬಾಯಲ್ಲಿ ಲಾವಾರಸ ಬರ್ತದಲ್ಲ, ಸಲೈವ. ನೆನಹ ಜೊಲ್ಲು, ನೆನಪು ಏನತಕ್ಕಂತಹ ಜಲ್ಪ. ನಮ್ಮ ಅಜ್ಜನ ಕಾಲದಲ್ಲಿ ಹಿಂಗಿತ್ತಂತೆ, ಹಂಗಿತ್ತಂತೆ, ಅವಾಗ ಏನಂತೆ, ಅವಾಗೇನು ಒಂದು ಹೊಲದಲ್ಲಿ ಎಷ್ಟು ಬೆಳೀತಿದ್ರು ಗೊತ್ತಾ? ಹ್ಯಾಂಗೆ ಬೆಳೀತಿದ್ರು ಗೊತ್ತಾ? ಒಂದೊಂದು ಭತ್ತ ಇಷ್ಟಿಷ್ಟು ದಪ್ಪ ಇರ್ತಿತ್ತು, ಒಂದೊಂದು ರಾಗಿ ಇಷ್ಟಿಷ್ಟು ದಪ್ಪ ಇರ್ತಿತ್ತು. ಹೇಳಿಕೊಳ್ಳಿಕ್ಕೆ ಅಷ್ಟೇ. ನಿನ್ನ ಕಾಲದಲ್ಲಿ ಯಾಕಾಗಿಲ್ಲ ಅಂದರೆ ನಾನು ಹೇಳಿದ ನೆನಪು ಜೊಲ್ಲು ಅಂತ ಹೇಳಲಿಕ್ಕೆ, ನೆನಹ ಜೊಲ್ಲ ಬೆರೆಸಿ ಆ ನಿನ್ನೆಯ ವೈಭವಕ್ಕೆ ನೆನಪಿನ ಜೊಲ್ಲನ್ನು ಬೆರೆಸಿ. ನಮ್ಮ ಅಜ್ಜನ ಕಾಲದಲ್ಲಿ 1 ರೂಪಾಯಿಗೆ 10 kg ಅಕ್ಕಿ ಸಿಕ್ತಿತ್ತು.
5 ಪೈಸೆ ತೊಗೊಂಡು ಹೋದರೆ ಇಷ್ಟು ಚೀಲ ತುಂಬ ಇದು ತರಕಾರಿ ತರ್ತಿದ್ರು. ಇವತ್ತೆಲ್ಲ ಕಾಲ ಹಾಳಾಗಿ ಹೋಗಿದೆ. ಹ್ಯಾಂಗೆ ಹಾಳಾಗಿ ಹೋಗಿದೆ? ಯಾಕೆ ಹಾಳಾಗಿ ಹೋಗಿದೆ? ಯಾರಿಂದ ಹಾಳಾಗಿ ಹೋಗಿದೆ? ಸರಿ ಮಾಡಲಿಕ್ಕೆ ಏನಾದರೂ ಯೋಚನೆ ಮಾಡಿದೆಯಾ? ಒಬ್ಬರಿಂದಲ್ಲ, ಸಮಷ್ಟಿಯಾಗಿ ಹೇಳ್ತಾ ಇರುವಂಥದ್ದು. ಹೀಗೆ ಹಿಂದಿನ ನೆನೆಸ್ಕೊಳ್ಳೋದು, ಇವತ್ತಿಂದ ದೂರೋದು, ಕೈಲಾಗದತನ. ಒಂದು ವ್ಯವಸ್ಥೆ ಸರಿಪಡಿಸಲಿಕ್ಕೆ ನಿನ್ನ ಕಾಣಿಕೆ ಏನು? ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಅದನ್ನೇ ಕವಿ ಹೇಳ್ತಾನೆ, ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣೆದಿದೆ. ನಾಡು ತಣೆದ ಅಷ್ಟರಲ್ಲೇ ತೃಪ್ತಿವಾಗಿದೆ. ಈ ನಾಡು ಅಷ್ಟರಲ್ಲೇ ತೃಪ್ತಿ. ಇಂದಿನ ವೈಭವಕ್ಕೇನೆ ನೆನಪಿನ ಜೊಲ್ಲನ್ನು ಬೆರೆಸಿ, ಅದನ್ನು ಬೆರೆಸಿ ತ್ವನೆಸಿ ತೋಯಿಸುದು. ಬಟ್ಟೆಯನ್ನು ನೀವು ನೀರಲ್ಲಿ ಅದ್ದಿ ನೆನೆ ಹಾಕ್ತಿರಲ್ಲ ಹಾಗೆ ಆ ಗತ ವೈಭವವನ್ನು ನೆನಹಿ. ನೆನಹ ಜೊಲ್ಲ ಬೆರೆಸಿ ತೊನೆಸಿ ನಾಡು ತಣೆದಿದೆ. ಮೆಲುಕು ಹಾಕಿ 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 ಮೆಲುಕು ಹಾಕಿ 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 ದವಡೆ ದಣೆದಿದೆ. ಇಷ್ಟೆಲ್ಲ ಹೇಳ್ತಾರೆ ಕವಿ. ಮೆಲುಕು ಹಾಕಿ 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 ದವಡೆ ದಣೆದಿದೆ. ಅದನ್ನೇ ಹೇಳಿ 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 ಅದನ್ನೇ ನೆನಪು ಮಾಡ್ಕೊಂಡು. ಈಗ ಈ ಹಸುಗಳು, ಎತ್ತುಗಳು ನೋಡಿದಿರಿ ನೀವು, ಅವು ಮೇಕೆ ಕಡಿತವೆ ಹಿಂಗೆ ಹಂಗೆ. ಅಂದರೆ ಫುಡ್ಡನ್ನು ಇಲ್ಲಿ ಇಟ್ಕೊಂಡಿರ್ತವೆ, ಅವು ಮತ್ತೆ ತೊಗೊಂಡು ಅದು ಅಲ್ಲೇ ಮೆಲುಕು ಹಾಕ್ತವೆ. ಮೆಲುಕು ಹಾಕೋದು ಅಂತ ಹೇಳ್ತೇವೆ ಅದನ್ನು. ಇಲ್ಲಿ ಮೆಲುಕು ಹಾಕೋದನ್ನು ನೆನಪು ಮಾಡಿಕೊಳ್ಳೋದು ಅಂತ ಅರ್ಥ ಮನುಷ್ಯನ ಇದಕ್ಕೆ. ಪ್ರಾಣಿಗಳ ವಿಷಯದಲ್ಲಿ ಮೆಲುಕು ಹಾಕೋದು ಅಂತ ಹೇಳಿದರೆ ತಮ್ಮ ದವಡೆಯಲ್ಲಿರ್ತಕ್ಕಂಥ ಆ ಫುಡ್ಡನ್ನು ಮತ್ತೆ ತಂದು ಅಲ್ಲೇ ಕಡಿತಾ ಅದನ್ನೇ ಇದು ಮಾಡ್ತಾ ನುಂಗ್ತಾ ಇರ್ತಾವೆ ರಸವನ್ನು. ಅದು ಅವುಗಳಿಗೆ ಇರ್ತಕ್ಕಂಥ ಒಂದು ಶಕ್ತಿ ಅದು, ಆಯಿತಾ, ಒಂದು ತಂತ್ರ ಅದು. ನಮ್ಮದು ಹಾಗೆ ಆಗಿದೆ. ಇಂದಿನ ನೆನಪುಗಳನ್ನೇ ನೆನಪು ಹಾಕಿ 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 ದವಡೆ ದಣೆದಿದೆ. ಅದನ್ನೇ ಹೇಳಿ 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 ಮೆಲುಕು ಹಾಕಿ 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 ದವಡೆ ದಣಿದಿದೆ. ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ. ಅಳಿದ ಸಿರಿಯ ಆ ಗತ ವೈಭವ ಏನಿತ್ತು, ವಿಜಯನಗರ, ಗುಪ್ತ, ಮತ್ತೊಬ್ಬರು ಇನ್ನೊಬ್ಬರು ಅಶೋಕ, ಆ ಒಂದು ಸಿರಿಯನ್ನೇ, ಆ ಅಳಿದ ಸಿರಿಯ ಅಣಕವಾಡು, ಅಣಕದ ಆಟ, ಅಣಕವಾಡು ಒಂದೇ ಸಮನೆ ನಡೆದಿದೆ. ಅದು ಜನಪದ ಗೀತೆ ಹಾಡಿ ಹೇಳು, ನಾಟಕ ಮಾಡಿ ಹೇಳು, ಮತ್ತೊಂದು ಏಕಪಾತ್ರ ಅಭಿನಯ ಮಾಡಿ ಹೇಳು, ಮತ್ತೊಂದು. ಅಂದರೆ ಇಲ್ಲಿ ನಾನು ಅಂದರೆ ನಮ್ಮ ಶಾಲಾ ಮಟ್ಟದಲ್ಲಿ ನಾನು ಹೇಳ್ತಾ ಇರೋದು ಇಷ್ಟೇ ಆಗೋಯ್ತು. ನಿನ್ನ ಕ್ರಿಯಾಶೀಲತೆ ಏನೂ ಇಲ್ಲ, ನಿಷ್ಕ್ರಿಯರಾಗ್ಬಿಟ್ಟಿದ್ದೀವಿ. ಇವತ್ತಿಗೆ ಒಂದು ಹೊಳಪಿಲ್ಲ, ಇವತ್ತಿಗೆ ಒಂದು ಹೆಜ್ಜೆ ಇಲ್ಲ, ಇವತ್ತಿಗೆ ಒಂದು ಸ್ಫೂರ್ತಿ ಇಲ್ಲ. ಅದನ್ನೇ ಕವಿ ಹೇಳ್ತಾನೆ, ಅಳಿದ ಸಿರಿಯ ಅಣಕವಾಡು ಒಂದೇ ಸಮನೆ ನಡೆದಿದೆ, ಅಂತ ಕಾಣದಾಗಿದೆ. ಅದಕ್ಕೆ ಅಂತ್ಯವೇ ಇಲ್ಲವಾಗಿದೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ, ಇಲ್ಲಿ ತಪ್ಪು ತಿಳಿಬಾರ್ದು. ಕವಿ ಗತ ವೈಭವವನ್ನು ಸುಡುಗಾಡಿನಿಂದ ತಂದಂಥ ಶವ ಅಂತ ಕರೀತಾರೆ ಅಂತೇಳಿ ಅರ್ಥ ಅಲ್ಲ. ಅಂದರೆ ನಮ್ಮ ಸ್ಥಿತಿ ಹಂಗಿದೆ, ನಮ್ಮ ಪರಿಸ್ಥಿತಿ ಹಂಗಿದೆ, ನಮ್ಮ ಮುಂದೆ ಏನೂ ಇಲ್ಲ, ಹಿಂದಿನದನ್ನೇ ಇಟ್ಕೊಂಡು ಅದನ್ನೇ ನೋಡ್ತಾ 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 ಕೂತಿದ್ದೇವೆ ಅಂತ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ. ಸೂಡು ಅಂದರೆ ಸುಡುಗಾಡು. ಸುಡುಗಾಡಿನಿಂದ ಎದ್ದು ಬಂದ ಶವದ ಸುತ್ತ ಕುಳಿತ ಜನತೆ ನಮ್ಮ ದೇಶದ. ಅಂದರೆ ಗತ ವೈಭವವನ್ನು ಇಲ್ಲಿ ಸುಡುಗಾಡಿನಿಂದ ಎದ್ದು ಬಂದ ಶವ ಅಂತ ಕರೀತಾರೆ ಅಂತ ಅರ್ಥ ಅಲ್ಲ. ಕವಿ ಆಕ್ರೋಶದಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನಿಂದ ಏನೂ ಆಗ್ತಾ ಇಲ್ವಲ್ಲ ಅಂತ ಚಿಂತೆಯಲ್ಲಿ ಈ ಮಾತನ್ನು ಹೇಳ್ತಾ ಇದ್ದಾರೆ. ಅದು ಗತ ಹೋಗಿದ್ದದು, ಅದು ಬೇಕು, ಅದೇ ಎಲ್ಲ ಅಲ್ಲ. ಅದನ್ನೇ ಇಟ್ಕೊಂಡ್ರೆ ನಿನ್ನ ಬಂಡವಾಳ ಆಗೋದಿಲ್ಲ. ನಿನ್ನಿಂದ ಏನಾದರೂ ಬೇಕು. ಈಗ ಅಪ್ಪ ಮಾಡಿಟ್ಟ ಆಸ್ತಿ ಕುಳಿತು ಉಂಡ್ರೆ ಆಗ್ತದೆಯೇ? ನಿನ್ನದು ಏನಾದರೂ ಸೇರಿಸ್ತಾ ಹೋದಾಗ ಅದನ್ನು ಬೆಳೆಸಬಹುದು. ಯಾವುದೇ ಆಗಲಿ, ಯಾವುದು ನನ್ನ ಆಸ್ತಿ ಮಾತ್ರ ಅಂತ ಹೇಳ್ತಾ ಇಲ್ಲ, ಎಲ್ಲದಕ್ಕೂ ಅಷ್ಟೇ ಎ ಕಾಂಟ್ರಿಬ್ಯೂಷನ್ ಫ್ರಮ್ ಇಂಡಿವಿಜುವಲ್. ಪ್ರತಿಯೊಬ್ಬರಿಂದಲೂ ಒಂದೊಂದು ಸಿಗಬೇಕು. ಈಗ ರಥ ಅನ್ನುವಂಥದ್ದು ಎಲ್ಲರೂ ಕೈ ಹಾಕಿದಾಗಲೇ ಮುಂದಕ್ಕೆ ಹೋಗೋದು. ಹಾಗೆ ಸಂಸಾರ, ಹಾಗೆ ಕುಟುಂಬ, ಹಾಗೆ ಸಮಾಜ, ಹಾಗೆ ದೇಶವೂ ಕೂಡ. ಎಲ್ಲರೂ ಕೈ ಹಾಕಬೇಕು, ಅಭಿವೃದ್ಧಿಗೆ ಎಲ್ಲರೂ ಕೈ ಹಾಕಬೇಕು. ಸುಮ್ಮನೆ ಕೂತು ನೋಡೋದಲ್ಲ. ಅಲ್ಲ, ಜಾತ್ರೆಯಲ್ಲಿ ನೋಡೋರು ಇರ್ತಾರೆ, ಅದು ಬೇರೆ ವಿಷಯ, ಅವರವರ ಭಕ್ತಿ, ಅವರವರ ಭಾವ. ಆದರೆ ಇಲ್ಲಿ ನಾನು ಹೇಳೋದು ಒಂದು ನಡತೆ, ಒಂದು ನಡವಳಿಕೆ ಅಂತಕ್ಕಂಥದ್ದು ಆಗುವುದು ಹಾಗೆ, ಒಂದು ಅಭಿವೃದ್ಧಿ ಅನ್ನೋದು ಆಗುವುದು ಆಗ. ಸುಮ್ಮನೆ ಕೂತ್ಕೊಂಡು ಟೀಕೆ, ವಿಮರ್ಶೆ, ಟಿಪ್ಪಣಿ ಮಾಡೋದ್ರಿಂದ ಆಗುವುದಿಲ್ಲ. ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ ಏನಂತ, ಅಂತ ಕಾಣದಾಗಿದೆ ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯದೂಗಿದೆ. ಆಹಾ, ಏನೇನು ಶವ ಇದು, ಎಂಥ ಶವ ಇದು, ಅವಾವಾ ಶವವನ್ನು ಹೋಗುವಂಥದ್ದಾಗ್ಬಿಟ್ಟಿದೆ ನಮಗೆ ಅಂತ
ತಪ್ಪು ತಿಳಿಬೇಡಿ, ಇಲ್ಲಿ ಕವಿ ಗತವೈಭವವನ್ನು ಶವ ಅಂತ ಹೇಳ್ತಾರೆ ಅಂತೇಳಿ ಅಲ್ಲ, ನಮ್ಮ ಸ್ಥಿತಿ ಹಂಗಾಗಿದೆ ಅಂತ. ಕ್ರಿಯಾಶೀಲರಾಗಿ ನಿಷ್ಕ್ರಿಯರಾಗಿ ನಾವು ಅದನ್ನು ಮಾಡ್ತಾ ಇದ್ದೇವೆ. ಆ ಗತವೈಭವವನ್ನೇ ನೆನೀತಕ್ಕಂಥ ಇದಕ್ಕೆ ಮಾಡ್ತಿದ್ದೇವೆ, ನಮ್ಮದೇನೂ ಇಲ್ಲ. ಅದಕ್ಕೆ ಕವಿ ಅದನ್ನು ಗತವೈಭವವನ್ನು ಆ ರೀತಿ ಹೇಳ್ತಾರೆ. ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿತಲೆಯ ದೂಗಿದೆ, ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ. ಹಾಗಂತ ಕಷ್ಟ ಇಲ್ವೇ? ಹಾಗಂತ ಕೋಪ ಇಲ್ವೇ? ಹಾಗಂತ ಏಳಿಗೆಗೆ ಇಚ್ಛೆ ಇಲ್ವೇ? ಇದೆ. ಅದನ್ನೇ ಹೇಳ್ತಾರೆ ಕವಿ, ನಿತ್ಯ ರುದ್ರ ನೃತ್ಯ ಹೃದಯ ರಂಗದಲ್ಲಿ ನಡೆದಿದೆ. ಕಷ್ಟ, ನೋವು, ದುಃಖ, ದುಮ್ಮಾನ ಅಂತಕ್ಕಂಥದ್ದು ಹೃದಯ ರಂಗದಲ್ಲಿ ನಿತ್ಯ ರುದ್ರ ನರ್ತನ. ನಿಮಗೆ ಗೊತ್ತು ರುದ್ರ ನರ್ತನ ಅಂತ ಹೇಳಿದರೆ ಭೀಕರವಾದಂಥ ನೃತ್ಯ. ಶಿವ ಇದ್ದಾನಲ್ಲ, ಅವನು ಒಂಥರ ಸಂತೋಷ ಆದರೂ ಕೋಪ ಬಂದರೂ ಒಂದೇ ರೀತಿಯ ಡ್ಯಾನ್ಸ್. ಅವನು ತಾಂಡವ ನೃತ್ಯ ಅಂತ ಕರೀತಾರೆ ಅದನ್ನು. ಹಾಕಿ ದಡ ಬಡ ದಡ ಬಡ ದಡ ಬಡ ಕುಡಿದು ಬಿಡ್ತಾನೆ. ಆ ನೃತ್ಯಕ್ಕೆ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ ಕೈಲಾಸ ಎಲ್ಲ, ಇಡೀ ಸೃಷ್ಟಿನೇ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತದೆ. ಅವನಿಗೆ ಕೋಪ ಬಂದರೂ ಅಷ್ಟೇ, ಸಂತೋಷ ಆದರೂ ಅಷ್ಟೇ. ಅದನ್ನು ಇಲ್ಲಿ ಕವಿ ಹೇಳ್ತಕ್ಕಂಥ ರುದ್ರ ನೃತ್ಯ ಅಂತ. ಅಂದರೆ ಶತಮಾನಗಳಿಂದ ದಾಸ್ಯಕ್ಕೆ ಸಿಲುಕಿರ್ತಕ್ಕಂಥ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ಪ್ರಾರಂಭದಲ್ಲಿ ಏನು ಕೇವಲ ರಾಜಕೀಯವಾಗಿರ್ತಕ್ಕಂಥ ಸ್ವಾತಂತ್ರ್ಯ ಮಾತ್ರ ಸಿಕ್ತವು. ಆರ್ಥಿಕವಾಗಿ ನಾವು ಸಿಕ್ಕಾಪಟ್ಟೆ ಕಷ್ಟದಲ್ಲಿದ್ದೆವು, ತುಂಬ ಕಷ್ಟದಲ್ಲಿದ್ದೆವು. ಭಾರಿ ಸಮಸ್ಯೆಗಳೇ ಬಂದು ದೇಶ ಇಬ್ಬಾಗ ಆಯಿತು. ಕೋಮುಗಲಭೆ, ಮುಸ್ಲಿಮರು ಪಾಕಿಸ್ತಾನ ಅಂತೇಳಿ ಪ್ರತ್ಯೇಕ ಆದಮೇಲೆ ಅಲ್ಲಿಂದ ದ್ವೇಷ, ಮತ್ತೊಂದು ಇನ್ನೊಂದು ಅಂತಕ್ಕಂಥ ಒಂದು ಇದರಲ್ಲಿ ಕೋಮುಗಲಭೆ ಉಂಟಾಗಿ ಅಲ್ಲಿಂದ ರೈಲಿನಲ್ಲಿ ಕೊಚ್ಚಿ ಈ ಕಡೆ ಕಳಿಸಿದರು, ಈ ಕಡೆ ಇಲ್ಲೂ ಕೂಡ ಕೊಚ್ಚಿ ಆ ಕಡೆ ಕಳಿಸಿದರು. ಇವೆಲ್ಲ ಇಂಥದ್ದು. ಆಮೇಲೆ ಗಡಿ ಸಮಸ್ಯೆ, ಈ ಕಡೆ ಹೈದರಾಬಾದ್, ಆ ಕಡೆ ಕಾಶ್ಮೀರ, ಮತ್ತು ಇಂಥ ಎಲ್ಲ ಸಮಸ್ಯೆಗಳು ಜೊತೆಗೆ ಜನರು ಆರ್ಥಿಕವಾಗಿ ಏನು ಸಬಲರಾಗಿದ್ದಿಲ್ಲ. ಜಮೀನ್ದಾರಿ ಪದ್ಧತಿ ಇತ್ತು, ಅಲ್ಲಲ್ಲಿ ಸಣ್ಣ ಪುಟ್ಟ ರಾಜರಿದ್ದರು, ಪಾಳೆಗಾರರಿದ್ದರು. ಒಟ್ಟಿನಲ್ಲಿ ಏನು ಸ್ವಾತಂತ್ರ್ಯ ಸಿಕ್ತು, ಬ್ರಿಟಿಷರು ಭಾರತವನ್ನು ಬಿಟ್ಟು ತೊಲಗಿದ್ರು, ರಾಜಕೀಯ ಸ್ವಾತಂತ್ರ್ಯವನ್ನು ಕೊಟ್ಟು ಹೋಗ್ಬಿಟ್ರು. ಎಷ್ಟು ತಗೊಂಡು ಹೋಗಬೇಕು ಅಷ್ಟೆಲ್ಲ ತೊಗೊಂಡು ಹೋಗಿ. ಅದರಲ್ಲೇ ಈವಾಗ ಸವಾಲು ನಮ್ಮ ದೇಶದ ಪ್ರಥಮ ಪ್ರಧಾನಿಯಾಗಿರ್ತಕ್ಕಂಥ ನೆಹರುವಿಂದ ಹಿಡಿದು ಸರ್ದಾರ್ ವಲ್ಲಭಭಾಯಿ ಪಟೇಲಿಂದ ಹಿಡಿದು ಇವರೆಲ್ಲ ನೇತಾರರ ಮೇಲೆ ಇತ್ತು. ಏನು ಮಾಡಬೇಕು, ಏನಿದು ಮಾಡಬೇಕು. ಆ ರೀತಿ ಬೆಳೆದು ಬಂದ ಪಂಚವಾರ್ಷಿಕ ಯೋಜನೆಗಳು ಮತ್ತೊಂದು ಇನ್ನೊಂದು ಈ ಮೂಲಕ ಮಾಡ್ತಾ ಇವತ್ತು ಈ ಸ್ಥಿತಿಯಲ್ಲಿದ್ದೇವೆ. ವಿಶ್ವದ ಗಮನವನ್ನು ಸೆಳೀತಾ ಇದ್ದೇವೆ. ನೆನಪಿಟ್ಕೊಳ್ಳಿ, ಇವತ್ತು ಭಾರತ ವಿಶ್ವದ ಗಮನವನ್ನು ಸೆಳೀತಾ ಇದೆ. ತನ್ನ ಆರ್ಥಿಕ ಚಟುವಟಿಕೆ ಮೂಲಕ, ಸಾಂಸ್ಕೃತಿಕ ಚಟುವಟಿಕೆ ಮೂಲಕ, ಸಾಮಾಜಿಕ ಚಟುವಟಿಕೆಗಳ ಮೂಲಕ ವಿಶ್ವದ ಗಮನವನ್ನು ಸೆಳೀತಾ ಇದೆ ನಮ್ಮ ದೇಶ. ಅದು ಅಂದರೆ ಈ ಸ್ಥಿತಿಗೆ ಇವತ್ತು ಮುಟ್ಟಿದೆ. ಆದರೂ ಕೂಡ ಇಲ್ಲಿ ಕವಿ ಹೇಳ್ತಕ್ಕಂಥದ್ದು, ಈ ಪದ್ಯ ಬರೆದು ಸಾಧಾರಣ ಒಂದು 25 ವರ್ಷ ಆಗಿರ್ಬೋದೇನೋ ಅಂತ. 25 ವರ್ಷದ ಕೆಳಗೂ ಕೂಡ ಈ ಸ್ಥಿತಿ ಇತ್ತು ನಮ್ಮಲ್ಲಿ. ಇನ್ನೂ ಯಾವುದೇ ರೀತಿಯ ಬೆಳವಣಿಗೆ ಇರಲಿಲ್ಲ. ನನಗೆ ನೆನಪಿದ ಮಟ್ಟಿಗೆ ಪಿ ವಿ ನರಸಿಂಹರಾವ್ ಅಂತ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಆದಾಗ ಈ ಗ್ಯಾಟ್ ಒಪ್ಪಂದದ ಮೂಲಕ, ಅಂದರೆ ಮುಕ್ತ ಮಾರುಕಟ್ಟೆ, ಭಾರತದಲ್ಲಿ ಯಾರು ಬೇಕಾದರೂ ಬಂದು ಟ್ರೇಡ್ ಮಾಡ್ಬೋದು, ಭಾರತದ ವಸ್ತುಗಳನ್ನು ಎಲ್ಲಿ ಬೇಕಾದರೂ ಮಾರ್ಬೋದು ಅಂತಕ್ಕಂಥ ಇಂಥ ಒಂದು, ಅಂದರೆ ನಿಮಗೆ ಮೇಲ್ನೋಟಕ್ಕೆ ಮಾತ್ರ ಅರ್ಥ ಆಗುವಂತ ಹೇಳ್ತಾ ಇದ್ದೇನೆ. ಈ ಜಾಗತೀಕರಣದ ಒಂದು ಇದರಲ್ಲಿ ಭಾರತ ಈ ರೀತಿ ಇದಾದಾಗ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಪ್ರಾರಂಭಿಸ್ತೇ ಹೊರತು ಅದಕ್ಕೂ ಹಿಂದೆ ಭಾರತದಲ್ಲಿ ಬಡತನ ಅಂತಕ್ಕಂಥದ್ದು ಭಾರಿ ಕಷ್ಟ ಇತ್ತು. ಒಂದು ನಮ್ಮ ದೇಶದ ಆರ್ಥಿಕ ಮಂತ್ರಿಯಾಗಿದ್ದಂತಹ ಮೊರಾರ್ಜಿ ದೇಸಾಯಿ ಅನ್ನುವರು ಒಂದು ಕರೆಯನ್ನು ಕೊಟ್ಟರು. ನಮ್ಮ ಪ್ರಧಾನಮಂತ್ರಿಯಾಗಿದ್ದರು ಲಾಲ್ ಬಹದ್ದೂರ್ ಶಾಸ್ತ್ರಿ, ಅವರು ಕರೆಯನ್ನು ಕೊಟ್ಟರು ರೇಡಿಯೋದ ಮೂಲಕ. ಎಲ್ಲರೂ ಧಾನ್ಯದ ಕೊರತೆ ಇದೆ, ಒಪ್ಪತ್ತಿನ ಊಟವನ್ನು ತ್ಯಾಗ ಮಾಡಿ ಅಂತ ಅವರ ಕರೆಗೆ ಹೋಗೊಟ್ರು. ಅಂಥ ಕಷ್ಟ ಸ್ಥಿತಿ ಇತ್ತು ನಮ್ಮಲ್ಲಿ, ಆಯಿತಾ. ಅಂದರೆ ಶ್ರೀಮಂತರಿದ್ದರು, ಜಮೀನ್ದಾರರು, ಪಾಳೆಗಾರರು ಇವರೆಲ್ಲ. ಆದರೆ ಬಡತನ ಅಂತಕ್ಕಂಥದ್ದು ಅವ್ರ ಸಂಖ್ಯೆ ಜಾಸ್ತಿ ಇತ್ತು, ಆಯಿತಾ. ಅಂಥ ಒಂದು ಸಂದರ್ಭದಲ್ಲಿ ಹಾಗೆ ಬೆಳೀತಾ ಬಂದಿರತಕ್ಕಂಥ ಒಂದಿದು. ಅದನ್ನು ಇಲ್ಲಿ ಆ ರುದ್ರ ನೃತ್ಯ ಅಂತ ಹೇಳುವಾಗ ನಾನು ಈ ಮಾತನ್ನು ನೆನೆಸ್ಕೊಳ್ತೇನೆ. ಹೃದಯ ರಂಗದಲ್ಲಿ ನಡೆದಿದೆ ಉನ್ಮತ್ತ ನಾಟ್ಯಕ್ಕೆಂದೇ. ಉನ್ಮತ್ತ ಅಂದರೆ ಕೊಬ್ಬಿದ. ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಒಡೆದಿದೆ. ಮಾಸ್ ಸಾಧಾರಣವಾಗಿ ನಮ್ಮಲ್ಲಿ ಹಾಗೆ ಅಲ್ವೇ, ಈಗ ತಮಟೆ ಜೋರಾಗಿ ಹೊಡೆದ ತಕ್ಷಣ ನಮ್ಮಲ್ಲೂ ಕೂಡ ಕುಣಿಬೇಕಂತ ಆಗ್ತಕ್ಕಂಥ ಒಂದಿದ್ದ. ಯಾವುದೇ ಒಂದು ಮ್ಯೂಸಿಕ್ ಹಾಕಿದಾಗ ನಮ್ಮಲ್ಲೂ ಕೂಡ ಒಂದು ಮಗು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತದೆ ಅಲ್ವೇ. ಹಾಗೆ ಉನ್ಮತ್ತ ನಾಟ್ಯಕ್ಕೆಂದೇ ನಾಡು ತಾಳ ಒಡೆದಿದೆ. 10 ಜನರು ಸೇರಿದಾಗ ಅಂಥ ಒಂದು ಇದಕ್ಕೆ, ಅಂಥ ಒಂದು ಮಾತಿಗೆ, ಅಂಥ ಒಂದು ನೃತ್ಯಕ್ಕೆ ತಾಳ ಹೊಡೆಯತಕ್ಕಂಥದ್ದು. ಇವು ಕೂಡ ಒಂದು ವಿಷಯಕ್ಕೆ, ಇಲ್ಲಿ ಒಂದು ವಿಷಯಕ್ಕೆ
ಗತವೈಭವದ ವಿಷಯಕ್ಕೇನೆ ಅದನ್ನೇ ಮೆಚ್ಚಿಕೊಂಡು ಹೌದು ಹೌದು ಜೈ 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 ಅಂತ ಹೇಳ್ತಕ್ಕಂಥ ಸಂದರ್ಭಕ್ಕೇ ಇದಿದೆ. ಒಪ್ಪಿ ತೊಡೆಯ ಬಡೆದಿದೆ, ಹೌದಪ್ಪ ಇದೇ ಕರೆಕ್ಟ್ ಅಂಥೇಳಿ ಒಪ್ಪಿ ತೊಡೆಯ ಬಡೆದಿದೆ. ಗತವೈಭವವನ್ನೇ ಒಪ್ಪಿಕೊಂಡು ಅದೇ ಇರಲಿ ಅಂತ ಹೇಳ್ಕೊಂಡು ಅಷ್ಟರಲ್ಲಿಯೇ ತೃಪ್ತಿ ಪಡ್ತಕ್ಕಂಥ ಒಂದು ಸಂದರ್ಭಕ್ಕೆ ಬಂದಿದೆ ಅಂತ ಎರಡನೇ ಭಾಗದಲ್ಲಿ ಹೇಳ್ತಾರೆ. ಅಂದರೆ ನೆನ್ನೆ ವೈಭವವನ್ನೇ ನೆನಪಿಸ್ತಾ ಕೂತ್ಕೊಳ್ಳೋದು ಇವತ್ತು ನಿಷ್ಕ್ರಿಯರಾಗಿರೋದು. ಅದನ್ನೇ ನೆನೆಸಿ ಅದನ್ನೇ ಬೆರೆಸಿ ಅದನ್ನೇ ಜೀವನ ಅಂದ್ಕೊಂಡು ಅದನ್ನೇ ಕವಿ ಹೇಳ್ತಾರೆ, ಸೂಡಿನಿಂದೆದ್ದು ಬಂದ ಶವದ ಸುತ್ತ ಕುಳಿತ ಜನತೆ ಮೆಚ್ಚಿ ತಲೆಯದೂಗಿದೆ. ಅದನ್ನೇ ಒಪ್ಪಿಕೊಂಡಿದೆ. ಹಿಂದಿನವರ ಹೋರಾಟ, ಹಿಂದಿನವರ ಬದುಕನ್ನೇ ಒಪ್ಪಿಕೊಂಡು ಹೋಗ್ತಕ್ಕಂಥ ತಪ್ಪಲ್ಲ. ಆದರೆ ತಮ್ಮಲ್ಲಿ ಸ್ವಂತಿಕೆ ಅಂತಕ್ಕಂಥದ್ದೇ ಇಲ್ಲ. ಸ್ವಾತಂತ್ರ್ಯ ಅನ್ನೋದು ಸಿಗ್ತವುದು, ಮುಂದೇನು? ಮುಂದೆ ಹೇಗೆ ಕಟ್ಟಿಕೊಡಬೇಕು? ಮುಂದಿನ ಜನರ ಜೀವನಕ್ಕೆ ಏನು ದಾರಿ? ಕುಟುಂಬದ ಮಟ್ಟದಲ್ಲಿ ಯೋಚನೆ ಮಾಡು. ಅದನ್ನು ಇಲ್ಲಿ ಕವಿ ಹೇಳ್ತಾರೆ. ಆಮೇಲೆ ನೋಡಿ, ಮೂರನೇ ಭಾಗ ಇಲ್ಲಿಷ್ಟು ಆ ಗತವೈಭವದಲ್ಲಿಯೇ ಮೈಮರೆತಿರ್ತಕ್ಕಂಥ ಜನರ ಬಗ್ಗೆ ಹೇಳಿದ್ದಾದರೆ, ಮುಂದಿನ ಭಾಗದಲ್ಲಿ ನೋಡ್ರಿ, ಯಾವ ಜೀವದ ಯೋಗ ಬಲವೋ ಉಗ್ರತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ. ಅಂತೂ ಸ್ವಾತಂತ್ರ್ಯ ಸಿಕ್ತು. ಯಾವ ಜೀವದ ಯೋಗ ಬಲವೋ, ಮಹಾತ್ಮ ಗಾಂಧಿ, ಭಗತ್ ಸಿಂಗ್ ಅಂತ ಹಿಡಿದು ಚಂದ್ರಶೇಖರ್ ಆಜಾದ್ರಂತ ಹಿಡಿದು ಗೋಪಾಲಕೃಷ್ಣ ಗೋಖಲೆ, ಬಾಲಗಂಗಾಧರ ತಿಲಕ್, ಈ ಎಲ್ಲ ಮಹನೀಯರು, ಅನೇಕ ಮಹನೀಯರು, ನೆಹರು, ಎಲ್ಲ ಮಹನೀಯರು, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಇವರೆಲ್ಲ ಮಹನೀಯರು. ಯೋಗ ಬಲವೋ, ಯಾವ ಜೀವದ ಯೋಗ ಬಲವೋ ಉಗ್ರತಾಪಸಿಯರ ಮಹಿಮೆಯೋ, ತಪಸ್ಸಿನ ರೀತಿಯಲ್ಲಿ ಹೋರಾಟ ಮಾಡಿ ನನ್ನ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಲೇಬೇಕು, ಬ್ರಿಟಿಷರನ್ನು ಇಲ್ಲಿಂದ ಓಡಿಸಲೇಬೇಕು. ಆ ರೀತಿ ಉಗ್ರತಾಪಸಿಯರ ಮಹಿಮೆಯೋ ಅಂತೂ ಬಂದಿದೆ ಬಿಡುಗಡೆ. ಅವರೆಲ್ಲರ ಹೋರಾಟದ ಏಕಮೇವಾದ್ವಿತೀಯ ಹೋರಾಟ. ಈ ನೆಲಕ್ಕೆ ಸ್ವಾತಂತ್ರ್ಯ ಬೇಕೇ ಬೇಕು, ನಮಗೆ ಪರರ ಆಳ್ವಿಕೆ ಬೇಕಿಲ್ಲ ಅಂತಕ್ಕಂಥ ಆ ಒಂದು ಅನಿಸಿಕೆಯ ಪರಿಣಾಮವಾಗಿ ಉಗ್ರವಾದಂಥ ಹೋರಾಟವನ್ನು ಮಾಡಿ, ಉಗ್ರವಾದ ಹೋರಾಟ ಅಂತ ಹೇಳಿದರೆ ಸ್ವಾತಂತ್ರ್ಯ ಇತಿಹಾಸ ನೀವು ನೋಡಿದಿರಿ. 1857ರಲ್ಲಿ ಸಿಪಾಯಿ ದಂಗೆ ಅಂತ ಕರೀತಕ್ಕಂಥ, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೀತಕ್ಕಂಥ, ಅಲ್ಲಿಂದ ಪ್ರಾರಂಭವಾಗಿರತಕ್ಕಂಥದ್ದು 1942ರವರೆಗೂ ಕೂಡ ನಿರಂತರವಾದಂಥ ಹೋರಾಟ ತಲೆಮಾರುಗಳಿಗೆ ವರ್ಗಾಯಿಸ್ತಾ ಬಂದು ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹಗಳು, ಮಾರ್ಚ್ ಫಾಸ್ಟ್, ದಂಡಿ ಸತ್ಯಾಗ್ರಹ ಅಂತೆ, ಮತ್ತೊಂದಂತೆ ಇನ್ನೊಂದಂತೆ ಉಪವಾಸ ಸತ್ಯಾಗ್ರಹಗಳು, ಇವೆಲ್ಲ ಜೈಲು ಬರುವ ಕಾರ್ಯಕ್ರಮಗಳು, ಕ್ವಿಟ್ ಇಂಡಿಯಾದ ಮೂಲಕ ಆ ಪ್ರಾರಂಭವಾಗಿರ್ತಕ್ಕಂಥದ್ದು ಕರ ನಿರಾಕರಣೆ, ನಾನ್ ಕೋಆಪರೇಟಿವ್ ಅಸಹಕಾರ ಚಳುವಳಿ, ಈ ಎಲ್ಲ ಇವೆಲ್ಲ ಹೋರಾಟಗಳ ಪರಿಣಾಮವಾಗಿ ಏನೋ ಬಿಡುಗಡೆ ಬಂದಿದೆ. ಸುರಿದ ನೆತ್ತರ ಕೆಂಪ ಸಿರಿಯೋ, ಆ ಹೋರಾಟಕ್ಕೆ ಏನು ತೆತ್ತೇವೆ ನಾವು? ಎಷ್ಟು ಜನರು ತ್ಯಾಗ ಬಲಿದಾನವನ್ನು ಮಾಡಿದರು, ಎಷ್ಟು ಜನರು ಪ್ರಾಣವನ್ನು ಕಳ್ಕೊಂಡ್ರು, ಧೈರ್ಯವಾಗಿ ಹೋರಾಡಿ ಬ್ರಿಟಿಷರ ಗನ್ನಿಗೆ ಎದೆಯನ್ನು ಕೊಟ್ಟು ಸಾಯಲಿಕ್ಕೆ ಸಿದ್ಧ ಅಂತಕ್ಕಂಥ ಒಂದಿದೆ. ಸುರಿದ ನೆತ್ತರ ಕೆಂಪ ಸಿರಿಯೋ, ಮಣ್ಣಿಗೊದಗಿದ ತಣ್ಪ ಕರೆಯೋ, ಈ ಮಣ್ಣಿಗೆ ಒದಗಿರತಕ್ಕಂಥ ತೃಪ್ತಿಯ ಕರೆಯೋ, ಅಂತೂ ಹಸುರು ಮೆರೆಯಿತು ಮರುಧರೆ. ಸ್ವಾತಂತ್ರ್ಯ ಅನ್ನತಕ್ಕಂಥ ಹಸುರು ಮತ್ತೆ ಈ ಧರೆಗೆ ಸಿಕ್ತು. ಅಲ್ಲಿಂದ ನಾವು ಮಂಗೋಲಿಯನ್ರಿಂದ ಹಿಡಿದು ಬ್ರಿಟಿಷರ ತನಕ, ಮಂಗೋಲಿಯನ್ರಾಯಿತು, ಮೊಘಲರಾಯಿತು, ಪೋರ್ಚುಗೀಸರು, ಡಚ್ಚರು, ಫ್ರೆಂಚರು, ಹೀಗೆ ನೋಡ್ತಾ ಬಂದಾಗ, ಆ ಇತಿಹಾಸವನ್ನು ನೋಡ್ತಾ ಬಂದಾಗ ನಮ್ಮಲ್ಲಿ ಆಕ್ರಮಣ ಮಾಡಿದವರೇ ಹೆಚ್ಚು. ನಮ್ಮ ದೇಶದ ಮೇಲೆ ಆಕ್ರಮಣ, ಅಷ್ಟೆಲ್ಲ ಆಕ್ರಮಣಕ್ಕೆ ತುತ್ತಾಗಿ ಕೊಳ್ಳೆ ಹೊಡೆದರು, ಸಂಪತ್ತನ್ನು ಸೂರೆ ಹೊಡೆದರು. ಲೆಕ್ಕಾಗಿ ಅಷ್ಟು ಕೊಂಡು ಹೋದರೂ ಕೂಡ ಇವತ್ತು ನಾವು ಹ್ಯಾಂಗಿದ್ದೇವೆ ನೋಡಿ. ಗಜನಿ ಮಹಮ್ಮದ್, ಗೋರಿ ಮಹಮ್ಮದ್, ಮತ್ತೊಬ್ಬರು ಇನ್ನೊಬ್ಬರು, ಇವರೆಲ್ಲ ಬಂದಿದ್ದು ಸಂಪತ್ತಿನ ಆಸೆಗೆ, ಇಲ್ಲಿ ಆಳ್ಬೇಕಂತೇಳಿ ಅಲ್ಲ. ಸೂರ್ಯ ಹೊಡೆದವರು ಬ್ರಿಟಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರು ಎಲ್ಲ. ಇವತ್ತೆಲ್ಲ ಅವೆಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ನಮ್ಮದು ಅಭಿವೃದ್ಧಿ ಹೊಂದುತ್ತಿರುವ, ಇರಲಿ, ಅದು ಬೇರೆ ವಿಷಯ, ಅದು ಮತ್ತೊಂದು ಪಾರ್ಟ್ ಇದೆ ಅದನ್ನು. ಆದರೆ ಇಲ್ಲಿ ಅಷ್ಟೆಲ್ಲ ಸೂರ್ಯ ಹೊಡೆದರು, ಕೊಳ್ಳೆ ಹೊಡೆದರು. ನಮ್ಮದು ಇವತ್ತಿಗೂ ಸಂಪದ್ಭರಿತವಾಗಿರ್ತಕ್ಕಂಥ. ಅದಕ್ಕೆ ಒಬ್ಬ ಅರ್ಥಶಾಸ್ತ್ರ ಹೇಳ್ತಾನೆ, ಇಂಡಿಯಾ ಈಸ್ ರಿಚ್ ಬಟ್ ಇಂಡಿಯನ್ಸ್ ಆರ್ ಪುವರ್.
ಭಾರತವು ಅತ್ಯಂತ ಸಂಪದ್ಭರಿತ ದೇಶ, ಆದರೆ ಭಾರತೀಯರು ಅತ್ಯಂತ ಕಡುಬಡುವರು. ಏನಿರರ್ಥ? ಭಾರತೀಯರು ಹೌ ಟು ಮ್ಯಾನೇಜ್, ಅದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿಲ್ಲ. ಅದಕ್ಕೆ ಅವರೆಲ್ಲ ಬಂದರು, ಕೊಳ್ಳೆ ಹೊಡ್ಕೊಂಡು ಹೋದರು. ಕೊಹಿನೂರು ಡೈಮಂಡಿಂದ ಹಿಡಿದು ಅನೇಕ ಇವುಗಳನ್ನು ಅವರು ತಮ್ಮ ವಶ ಮಾಡಿಕೊಂಡರು. ಅಷ್ಟರ ಮಟ್ಟಿಗೆ ನಮ್ಮ ದೇಶದಲ್ಲಿ ಸಂಪತ್ತಿತ್ತು, ಇವತ್ತಿಗೂ ಇದೆ. ಯಾಕಂದರೆ ನಿಮಗೆಲ್ಲ ಗೊತ್ತಿರಲಿ, ಹಿಂದಿನ ಕಾಲದ ದೇವಸ್ಥಾನಗಳೇನಿದಾವಲ್ಲ ಅವುಗಳಲ್ಲಿ ನಿಖರವಾಗಿ ಗೊತ್ತಿತ್ತು ಅವರಿಗೆ, ದಾಳಿಕೋರರಿಗೆ. ಏನಂತ ಹೇಳಿದರೆ, ದೇವಸ್ಥಾನವನ್ನು ಇವತ್ತಿನ ಹಾಗೆ ಸುಮ್ಮನೆ ಏನು ಸ್ವಲ್ಪ ಜಾಗ ಇದೆ ಅಲ್ಲೊಂದು ಮೂರ್ತಿ ತಂದು ಇಟ್ಬಿಡೋದು, ಒಂದು ಗೋಪುರ ಕಟ್ಬಿಡೋದು ದೇವಸ್ಥಾನ ಅಲ್ಲ. ದೇವಸ್ಥಾನ ಮಾಡುವಾಗ ಒಂದು ಸೈಂಟಿಫಿಕ್ ಆಗಿ ಇದು ಮಾಡ್ತಾಯಿದ್ರು. ಏನೋ ಅದಕ್ಕೆ ಆ ಪೀಠದ ಕೆಳಗೆ, ದೇವರ ಪೀಠದ ಕೆಳಗೆ ವಜ್ರ ವೈಡೂರ್ಯಗಳನ್ನು ಹಾಕ್ತಾಯಿದ್ರು. ಯಾಕಂದರೆ ನಿಮಗೆಲ್ಲ ಗೊತ್ತಿರುವಾಗ ಸೈನ್ಸ್ ಓದ್ತಾ ಇದ್ದೀರಿ, ವಜ್ರಕ್ಕೆ ರಿಸೀವಿಂಗ್ ಇದು ಜಾಸ್ತಿ ಇದೆ. ಸನ್ ರೇಸ್ ಇದು ಮಾಡ್ತಕ್ಕಂಥದ್ದು, ಮೂರ್ತಿ ಕೆಳಗೆ ಅದು ನಡೀತಕ್ಕಂಥದ್ದು. ಕಟ್ತಕ್ಕಂಥ ಗೋಪುರ, ಆ ಗೋಪುರದ ಮೇಲೆ ಬೀಳ್ತಕ್ಕಂಥ ಕಿರಣ, ಆ ಕಿರಣದ ಮೂಲಕ ಮೂರ್ತಿಯ ಕೆಳಗೆ ಇರ್ತಕ್ಕಂಥ, ಅಂದರೆ ಆ ಮೂರ್ತಿ ಇದಕ್ಕೆ ಒಂದು ಇದನ್ನು ಅಂಟನ್ನು ಹಾಕ್ತಾಯಿದ್ರು. ಆ ಅಂಟು ಅದು ಸಾಧಾರಣವಾಗಿ ಸಿಗೋದಿಲ್ಲ, ಬೇರೆ ನಮ್ಮದು ಈ ಫೆವಿಕಾಲ್ ಅಂತ ಇದೆಲ್ಲ, ಅದೊಂಥರ ಕೆಮಿಕಲಿಂದ ಮಾಡಲ್ಪಟ್ಟದ್ದಲ್ಲ, ಪ್ರಾಕೃತಿಕವಾಗಿ ಸಿಗ್ತಕ್ಕಂಥ ಅಂಟದು. ಅಂಥ ಅಂಟಿನ ಮೂಲಕ ಆ ಪೀಠಕ್ಕೆಲ್ಲ ಇದು ಮಾಡಿ ಆ ಮೂರ್ತಿ ಕುಡಿಸಿದಾಗ ಆ ಮೂರ್ತಿ ಮೇಲೆ ಬೀಳ್ತಕ್ಕಂಥ ಒಂದು ಇದು, ಆ ಇದ್ರ ಮೂಲಕ ಆ ಇದುವಾಗಿ ಆ ಮೂರ್ತಿ ಒಂದು ಶಕ್ತಿ ಬರ್ತಿತ್ತು ಅಂತಕ್ಕಂಥದ್ದು ಹಿಂದಿನ ಸುಮಾರು ವಜ್ರ ವೈಡೂರ್ಯಗಳನ್ನು ಹಾಕಿರ್ತಾರೆ. ಇದೆಲ್ಲವನ್ನು ಹಿಂದಿನವರಿಗೆ ಗೊತ್ತಿತ್ತು. ಆದ್ದರಿಂದ ಅವ್ರು ಏನು ಮಾಡಿದರು, ಧಾರ್ಮಿಕ ಮನೋಭಾವದಿಂದ ಇವುಗಳನ್ನು ಕೆಡವಿದ್ದಲ್ಲ ಅವರು. ಆ ಸಂಪತ್ತಿನ ಆಸೆಗೆ ಎಷ್ಟೋ ವಿಗ್ರಹಗಳನ್ನು ಧ್ವಂಸ ಮಾಡಿದರು. ಹಂಪಿ, ಅನೇಕ ಕಡೆಗಳಲ್ಲಿ, ನೀವು ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಆಮೇಲೆ ದ್ವಾರ ಸಮುದ್ರ, ಹಳೆಬೀಡು, ಇಲ್ಲೆಲ್ಲ ಕೂಡ ಅಷ್ಟೇ. ಅವರೆಲ್ಲ ಮಾಡಿರ್ತಕ್ಕಂಥ ದಾಳಿಯ ಉದ್ದೇಶ ಸಂಪತ್ತಿನ ಆಸೆಗೆ. ಅಷ್ಟು ಸಂಪದ್ಭರಿತವಾಗಿರ್ತಕ್ಕಂಥ ನಾಡಾಗಿತ್ತು ನಮ್ಮದು. ಅದನ್ನೇ ಹೇಳ್ತಾರೆ ಕವಿ, ಹಸುರು ಮೆರೆಯಿತು ಮರುಧರೆ, ಕಡಲ ಕಡೆಗೋಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ. ಆ ರೀತಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ರಕ್ತವನ್ನೇ ತಮ್ಮ ಪ್ರಾಣವನ್ನೇ ತ್ಯಾಗ ಬಲಿದಾನದ ಮೂಲಕ ತಮ್ಮ ಪ್ರಾಣವನ್ನೇ ಅರ್ಪಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅದನ್ನೇ ಇಲ್ಲಿ ಕವಿ ಒಂದು ಪುರಾತನವಾಗಿರ್ತಕ್ಕಂಥದ್ದು ಇದಕ್ಕೆ ಹೋಲಿಸ್ತಾರೆ. ಹಿಂದೆ ಅಮೃತ ಬೇಕು ಅಂತಂದ್ಬಿಟ್ಟು ದೇವತೆಗಳು ಮತ್ತು ರಾಕ್ಷಸರು ಏನು ಮಾಡಿದ್ರು ಅಂತೇಳಿದರೆ, ಸಮುದ್ರ ಮಥನ ಅಂತ ಮಾಡಿದರು. ಕ್ಷೀರ ಸಮುದ್ರಕ್ಕೆ ಮಂದರ ಪರ್ವತವನ್ನೇ ಒಂದು ಕಡಗೋಲಾಗಿ ತಂದುಬಿಟ್ಟು ಆದಿಶೇಷನನ್ನೇ ಹಗ್ಗವನ್ನಾಗಿ ಮಾಡಿಕೊಂಡು ಒಂದು ಕಡೆ ರಾಕ್ಷಸರು, ಒಂದು ಕಡೆ ದೇವತೆಗಳು ಸಮುದ್ರವನ್ನು ಕಡಿದ್ರು, ಕ್ಷೀರ ಸಮುದ್ರವನ್ನು ಕಡಿದ್ರು. ಆಯಿತಾ? ಆ ರೀತಿ ಕಡಿಯುವಾಗ ಸಮುದ್ರದಲ್ಲಿ ಎಲ್ಲ ಉಟ್ಕೊಂಡು ವಿಷನೂ ಬಂತು. ನೋಡಿ ಎಷ್ಟು ಸೈಂಟಿಫಿಕ್ ಆಗಿದೆ ಅದು. ಇವತ್ತು ಈ ನಿಮ್ಮ ಎಂತೋ ಗ್ಯಾಸ್ ಎಲ್ಲ ಬರ್ತಾವಲ್ಲ ಅಂತ ಎಲ್ಲ ಬಂದು, ಜೊತೆಗೆ ಲಕ್ಷ್ಮಿ, ಕಾಮಧೇನು, ಕಲ್ಪವೃಕ್ಷ, ಐರಾವತ, ವಜ್ರಾಯುಧ ಇಂಥವೆಲ್ಲ ಬಂದು, ಇವೆಲ್ಲ ಬಂದು ಅದು ಯಾವುದನ್ನು ತಗೊಳ್ಳಿಲ್ಲ ಇವರು ರಾಕ್ಷಸರು. ನಮಗೆ ಅಮೃತವೇ ಬೇಕು ಅಂತಂದ್ಬಿಟ್ಟು ಎಲ್ಲ ದೇವತೆಗಳಿಗಾಯ್ತು. ಆಯಿತಾ? ಇಲ್ಲಿ ಕವಿ ಅದನ್ನು ನೆನಪಿಸ್ಕೊಂಡು ಹೇಳ್ತಾನೆ, ಕಡಲ ಕಡೆಗೋ ಲಿಟ್ಟು ಕಡೆಯಲು ಅಯ್ಯೋ ಬಂತೆ ವಿಷ ವಿಷ. ಈ ಸ್ವಾತಂತ್ರ್ಯ ಹೋರಾಟ ಅನ್ನತಕ್ಕಂಥ ಈ ಮಥನದಲ್ಲಿ ಅಮೃತಕ್ಕಾಗಿ ಮಥನ ಮಾಡಿದೆವು, ನಮ್ಮ ದೇಶ ವೈಭವದಲ್ಲಿ ಮೆರೆಯಬೇಕು ಅಂತೇಳಿ ಅಮೃತಕ್ಕಾಗಿ ಮಂಥನ ಮಾಡಿದರೆ ಅಯ್ಯೋ ಬಂತೆ ವಿಷ ವಿಷ. ಯಾಕೆ? ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಗಿದೆ ಅಮೃತ. ನಾವು ಅಮೃತಕ್ಕಾಗಿ ಸಮುದ್ರವನ್ನು ಕಡೆದೆವು, ಸ್ವಾತಂತ್ರ್ಯ ಅನ್ನತಕ್ಕಂಥ ಹೋರಾಟ ಮಾಡಿದೆವು, ಸ್ವಾತಂತ್ರ್ಯ ಬರಲಿಲ್ಲ. ಅದಕ್ಕೆ ಹೇಳ್ತಾನೆ, ನೆಚ್ಚಿ ಕಡೆಯಲು ಮೆಚ್ಚಿ ದುಡಿಯಲು ಬಾರದಾಗಿದೆ ಅಮೃತ, ಕಡಲು ಕಡೆಗೋ ಲಿಟ್ಟು ಕಡೆಯಲು ಅಯ್ಯೆ ಬಂತೆ ವಿಷ ವಿಷ. ಯಾರು ವಿಷಕ್ಕಾಗಿ ಸಮುದ್ರವನ್ನು ಕಡೆದಿಲ್ಲ, ಅಮೃತಕ್ಕಾಗಿ ಸಮುದ್ರವನ್ನು ಕಡೆದರು. ನಾವು ಚೆನ್ನಾಗಿ ಬದುಕಬೇಕು ಅಂತೇಳಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದೆವು, ದಾಸ್ಯದಲ್ಲಿ ಬದುಕಬೇಕಂತ ಹೋರಾಟ ಮಾಡಿದ್ದಲ್ಲ. ಅದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು. ವಿಷ ಬರಬೇಕಂತ ಸಮುದ್ರ ಮಂಥನ ಮಾಡಲಿಲ್ಲ, ಅಮೃತ ಬೇಕಂತ ಸಮುದ್ರ ಮಂಥನ ಮಾಡಿದೆವು, ಆದರೆ ಬಂದದ್ದೇನೋ ವಿಷ. ನಾವು ಸ್ವತಂತ್ರರಾಗಿ ಬದುಕಬೇಕು ಅಂತ ಹೋರಾಟ ಮಾಡಿದೆವು, ಆದರೆ ಬಂದದ್ದೇನೋ ದಾಸ್ಯ. ಅದೇ ಕವಿ ಹೇಳ್ತಾರೆ, ಮುಂದೆ ನೋಡ್ರಿ ಎಷ್ಟು ಜನ ಹೇಳ್ತಾರೆ ನೋಡ್ರಿ, ಬಾರದಾಯಿತೆ ಅಮೃತ ಅಂತೂ ಬಂದಿತು, ಬಂದೇ ಬಂದಿತು ಎಂಥ ಎಂಥ ಬಿಡುಗಡೆ. ಬಿಡುಗಡೆಗಾಗಿ ಅವರೆಲ್ಲ ಹೋರಾಡಿರಲ್ಲ, ಬಂತು ಬಿಡುಗಡೆ, ಅಂತೂ ಬಂದಿತು, ಬಂದೇ ಬಂದಿತು ಎಂಥ ಎಂಥ ಬಿಡುಗಡೆ. ಮೋಸ
ಸುಳ್ಳಿಗೆ, ಲಂಚ, ಸುಲಿಗೆಗೆ, ಹೃದಯದ ಆಳದ ಕೊಚ್ಚೆ ಹರಿವಿಗೆ ಇನ್ನು ಇಲ್ಲವೇ ತಡೆಬಡೆ, ಇನ್ನು ಇಲ್ಲವೇ ತಡೆಬಡೆ. ಬಿಡುಗಡೆ ಯಾವುದಕ್ಕೆ ಬಂತು? ಇವುಗಳಿಗೆಲ್ಲ ಬಿಡುಗಡೆ ಬಂತು. ಫ್ರೀಡಮ್ ಟು ಮೋಸ, ಸುಳ್ಳು, ಲಂಚ, ಸುಲಿಗೆ, ಹೃದಯದಾಳದ ಕೊಚ್ಚೆ ಹರಿವು, ಕೋಮು, ಧಾರ್ಮಿಕ, ಇವುಗಳಿಗೆ ಬಿಡುಗಡೆ ಬಂತು. ಫ್ರೀಡಮ್ ಟು ಫೈಟ್ ಫಾರ್. ಮೋಸ ಎಷ್ಟು ಬೇಕಾದ್ರೂ ಮಾಡ್ಕೋ, ಎಷ್ಟು ಬೇಕಾದ್ರೂ ಲಂಚ ಕಿತ್ಕೋ, ಎಷ್ಟು ಬೇಕಾದ್ರೂ ಸುಲಿ, ಎಷ್ಟು ಬೇಕಾದ್ರೂ ಶೋಷಣೆ ಮಾಡು, ಯಾರನ್ನ ಹ್ಯಾಂಗೆ ಬೇಕಾದ್ರೂ ಕೊಚ್ಚಿ ಕೊಲ್ಲು. ಅದಕ್ಕೆ ಬಿಡುಗಡೆ ಬಂದೆ. ಕವಿ ಕೇಳೋದಿಲ್ಲ ಎಷ್ಟು ಚೆನ್ನಾಗಿ ನೋಡ್ರಿ. ನಾವು ಯಾವುದಕ್ಕಾಗಿಯೋ ಹೋರಾಡಿ ಸ್ವಾತಂತ್ರ್ಯ ಪಡೆದೆವೋ, ಆದರೆ ಅದು ಏನೋ ಆಗೋಯ್ತು, ಅಂತೂ ಬಂದಿತು ಎಂಥ ಬಿಡುಗಡೆ. ಮೋಸ, ಸುಳ್ಳಿಗೆ, ಲಂಚ, ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನು ಇಲ್ಲವೇ ತಡೆಬಡೆ. ಯಾರೆಷ್ಟು ಬೇಕಾದ್ರೂ ಮಾಡ್ಕೋ. ಮೋಸ ಮಾಡುವವರಿಗೆ ಫ್ರೀಡಮ್, ಲಂಚ ಸುಲಿಗೆ ಮಾಡುವವರಿಗೆ ಫ್ರೀಡಮ್, ಆಕ್ರೋಶ, ಸಿಟ್ಟು, ದ್ವೇಷ ತೀರಿಸಿಕೊಳ್ಳುವವರಿಗೆ ಫ್ರೀಡಮ್. ಇನ್ನೂ ಇಲ್ಲ ತಡೆಬಡೆ. ಆ ರೀತಿ ಆಗಿಬಿಡ್ತು. ಅದಕ್ಕೆ ಕವಿ ವಿಮರ್ಶೆಗೆ ಮೊದಲು ಹೇಳ್ತಾರೆ ನೋಡ್ರಿ, ಎರಡು ರೀತಿಯ ಜನ. ಒಂದು ಗತ ವೈಭವನ್ನೇ ನೆನೀತ ಕೂತ್ಕೊಳ್ತಕ್ಕಂಥವ್ರು ಒಂದು ಕಡೆ, ಆದರೆ ಇನ್ನೊಂದು ಕಡೆ ಈ ರೀತಿ ಸುಲಿಗೆ, ಮೋಸ, ಲಂಚ, ವಂಚನೆ ಇಂಥ ಮಾಡ್ತಕ್ಕಂಥ ಜನರು ಮತ್ತೊಂದು ಕಡೆ. ಎಲ್ಲಿ ಮುಂದುವರಿಬೇಕು ಈ ದೇಶ? ಇವತ್ತಿಗೂ ಭ್ರಷ್ಟಾಚಾರದಿಂದ ಮುಕ್ತರಾಗಿದ್ದೇವೆ ನಾವು. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು. ಎಂತೆಂಥ ಸ್ಕ್ಯಾಮ್ಗಳು ದೇಶದಲ್ಲಿ. ಅದು ಇಲ್ಲಿ ಪ್ರಸ್ತುತ ಅಲ್ಲ ಅಂತ ಅನಿಸ್ತದೆ, ಆದರೂ ನಿಮಗೆ ಪೇಪರಲ್ಲಿ ಓದ್ತೀರಿ, ಟಿ ವಿಯಲ್ಲಿ ಕೇಳ್ತೀರಿ, ಎಂತೆಂಥ ಸ್ಕ್ಯಾಮ್ಗಳು. ಪ್ರತಿನಿತ್ಯ ಪ್ರತಿ ಆಫೀಸಲ್ಲಿ ಪ್ರತಿ ಎಂಥದಾದ್ರೂ ಒಂದಕ್ಕೆ ಒಂದು ಸಣ್ಣ ಕೆಲಸಕ್ಕೂ ಕೂಡ ಕೈ ಬಿಸಿ ಮಾಡದೆ ನಿನ್ನ ಕೆಲಸ ಆಗೋದಿಲ್ಲ ಅಂತಕ್ಕಂಥ ಸ್ಥಿತಿ. ಸುಲಿಯುವುದು, ಆ ಕೆಲಸ ಅವರು ಮಾಡಿಕೊಡ್ಬೇಕಾದ ಅವರ ಇದು, ಆ ಕೆಲಸ ನೀನು ಮಾಡಿಕೊಳ್ಳಲೇಬೇಕಾದ ನಿನ್ನ ಹಕ್ಕು. ಆದರೂ ಇವತ್ತು ಅದಕ್ಕಿದ್ದೀಯಾ? ಆ ರೀತಿ ಆಗ್ತಾ ಇದೆಯಾ? ಕೇಳುವ ತಾಕತ್ತು ನಮಗಿಲ್ಲ. ಕೆಲಸ ಆದ್ರೆ ಸಾಕು, ನಡೆಯಪ್ಪ. ನೋಡಿ, ಲಂಚ ಕೊಡುವುದೂ ಕೂಡ ಒಂದು ಅಪರಾಧ. ಲಂಚ ತಗೊಳ್ಳೋದಿರಲಿ, ಕೊಡುವಂಥದ್ದು, ಕೊಡಲಿಕ್ಕೆ ಪ್ರೇರೇಪಿಸ್ತಕ್ಕಂಥದ್ದು, ಇವೆಲ್ಲ ಕೂಡ ಅಪರಾಧ. ಇದು ಒಂದು ರೀತಿ ಯಾವ ರೀತಿ ಪ್ರಾರಂಭ ಆಯ್ತು ಅಂದರೆ ಟಿಪ್ಸ್ ರೀತಿಯಲ್ಲಿ ಪ್ರಾರಂಭ ಆಯ್ತು. ನೀವು ಹೋಟ್ಲಿಗೆ ಹೋದರೆ ಏನಾದ್ರು ತೊಗೊಂಡ್ರೆ ಟಿಪ್ಸ್ ಕೊಡ್ತೀವಿ ನೋಡ್ರಿ, ಅಂಥ ಟಿಪ್ಸಿನ ಮೂಲಕ ಪ್ರಾರಂಭವಾಗಿದೆ ಈ ಭ್ರಷ್ಟಾಚಾರ. ಏನೋ ಪ್ರೀತಿಯಾಗಿ ಕೊಟ್ಟಿರ್ತಕ್ಕಂಥದ್ದೇ ಒಂದು ಭ್ರಷ್ಟಾಚಾರ ಆಗಿ ಬೆಳೆದು ಬರ್ತದೆ. ಇವತ್ತು ಕಂಪಲ್ಸರಿ ಕೊಡಲೇಬೇಕಂತಕ್ಕಂಥ ಸ್ಥಿತಿ ಬಂದು ಕಮಿಷನ್ ರೂಪದಲ್ಲಿ ಹೋಗ್ತಕ್ಕಂಥದ್ದು, ಮತ್ತೊಂದು ಇನ್ನೊಂದು ಎಂತೆಂಥದ್ದು ಏನೋ ಬಿಡಿ, ಅದು ರಾಜಕೀಯದ ಒಂದು ಮಾತಾಡ್ತಕ್ಕಂಥದ್ದು. ಆದರೆ ನಿಮಗೊಂದು ಮನಸ್ಥಿತಿನ ಅರ್ಥ ಮಾಡಿಸ್ಲಿಕ್ಕೆ ನಾನು ಹೇಳ್ತಾ ಇರೋದು, ಸುಲಿಗೆ ಯಾವ ರೀತಿ ಆಗ್ತಾ ಉಂಟು. ಉಳ್ಳವರು ಕೊಡ್ತಾರೆ, ಆದರೆ ಇಲ್ಲದವ್ರ ಸ್ಥಿತಿ ಪಾಪ. ಎಲ್ಲಿಂದ ಎಲ್ಲಿ ತನಕ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲ ನಮ್ಮ ಸಂವಿಧಾನದ, ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದ ಆಧಾರ ಸ್ತಂಭಗಳಂತ ಕರಿತೇವೋ, ಇವುಗಳೇನೇ ಇವತ್ತು ತುಕ್ಕಿಡಿದು ಕೂತಿದ್ದಾವೆ, ಭ್ರಷ್ಟಾಚಾರದಿಂದ ತುಂಬಿ ಹೋಗಿದ್ದಾವೆ. ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು, ಅದನ್ನು ಸರಿ ಮಾಡಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ನಮಗೆ. ಎಲ್ಲಿಗೆ? ಅದಕ್ಕೆ ಕವಿ ಕೇಳ್ತಾನೆ, ಎಂದಿಗಯ್ಯ ಎಂದಿಗೆ ನನ್ನ ನಾಡ ಮಂದಿಗೆ ತಿಳಿವು ಹೊಳೆವುದೆಂದಿಗೆ, ನನ್ನ ನಾಡಿನ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಹುಟ್ಟಿಗೆ ಅಂಟಿ ಬಂದ ಚಿತ್ತದಾಸ್ಯ ಕಳೆವುದೆಂದಿಗೆ. ಪ್ರತಿಭಟಿಸಬೇಕು, ಇಟ್ ಈಸ್ ಯುವರ್ ರೈಟ್. ಪ್ರತಿಭಟಿಸಿದ್ರೆ ಜಗಳ ಆಡೋದು, ಕೊಲೆ ಮಾಡೋದಲ್ಲ. ಯಾಕೆ? ವೈ? ಮತ್ತೆ ಹೇಳ್ತೇವೆ, ನಮ್ಮದು ಪ್ರಜಾಪ್ರಭುತ್ವ ರಾಷ್ಟ್ರ, ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದ್ದ ರಾಷ್ಟ್ರ. ನಾನಂಥವರು, ನಾನಿಂಥವರು, ನಮ್ಮ ಹಿರಿಯರು ಹೀಗೆ, ಅಂಬೇಡ್ಕರ್ ಇಂಥದ್ದು ಹಾಕಿಕೊಟ್ಟಿದ್ದಾರೆ ನಮಗೆ ದಾರಿಯನ್ನ ಹೇಳಿಕೊಳ್ಳಿಕ್ಕೆ ಮಾತ್ರ. ಆದರೆ ಮಾಡೋದು ಪೂರ ಹೇಸಿಗೆ ಕೆಲಸ. ಇವತ್ತು ನಾವು ನಿಜವಾಗಲೂ ಎದೆ ತಟ್ಟಿ ಹೆಮ್ಮೆ ಪಟ್ಟು ಹೇಳಿಕೊಳ್ತಕ್ಕಂಥ ಅನೇಕ ವಿಷಯಗಳಿದ್ದಾವೆ. ಆದರೆ ನಮ್ಮ ನಡವಳಿಕೆಯಿಂದ ತಲೆ ತಗ್ಗಿಸುವಂಥ ವಿಚಾರಗಳು ಅಷ್ಟೇ ಇದ್ದಾವೆ. ಇನ್ನು ನೆನ್ಪಿಟ್ಕೊಳ್ಬೇಕು ನಾವು.
ನಮ್ಮ ಹಿರಿಯರಿಗೆ ಬಡತನ ಇದ್ದುದರಿಂದಾಗಿ ಅವರು ಹೆಮ್ಮೆಗಳನ್ನು ಮಾತ್ರ ಹೇಳ್ಕೊಳ್ತಾ ಇದ್ರು. ನಮಗಿವತ್ತು ಸ್ವಲ್ಪ ಕಾಸು ಕೈಯಲ್ಲಿ ಓಡಾಡ್ತಾ ಇರೋದ್ರಿಂದ ಏನು ಮಾಡ್ತೇವೆ, ನಾವು ನಾಚಿಕೆ ಪಟ್ಕೊಳ್ತಾ ಇದ್ದೇವೆ. ಹೆಮ್ಮೆಗಳನ್ನು ಹೇಳಿಕೊಳ್ತಾ ಅಂಥ ಭ್ರಷ್ಟಾಚಾರ ಇಂಥ ಇವುಗಳಿಂದ ನಾಚಿಕೆ ಪಟ್ಕೊಳ್ತಕ್ಕಂಥ ಅಂದರೆ ನಿಮಗೆ ಕಂಪ್ಯಾರಿಸನ್ ಹೇಳ್ತಾ ಇರೋದು ನಾನು, ಆ ಸ್ಥಿತಿ. ಅದನ್ನೇ ಇಲ್ಲಿ ಕವಿ ಹೇಳ್ತಾನೆ, ಅಂತೂ ಬಂದಿತು ಎಂಥ ಬಿಡುಗಡೆ, ಮೋಸ ಸುಳ್ಳಿಗೆ, ಲಂಚ ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಇನ್ನೂ ಇಲ್ಲವೇ ತಡೆಬಡೆ. ಅಂದರೆ ಆ ರೀತಿಯಲ್ಲಿ ಒಂದು ಕಡೆ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಳ್ಳಿಕ್ಕೆ ಎಷ್ಟೋ ಮಹನೀಯರು ತ್ಯಾಗ ಬಲಿದಾನ ಪ್ರಾಣವನ್ನೇ ಅರ್ಪಿಸಿ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಅವರೆಲ್ಲರ ಯೋಗದ, ಅವರೆಲ್ಲರ ತಪಸ್ಸಿನ ಫಲವೋ ಅನ್ನುವ ಹಾಗೆ ಸಿಕ್ಕಿರ್ತಕ್ಕಂಥ ಈ ಸ್ವಾತಂತ್ರ್ಯದಿಂದ ಈ ದೇಶ ಮತ್ತೆ ಹಸುರಾಯಿತು. ಆ ರೀತಿ ಹಸುರಾಗಿರ್ತಕ್ಕಂಥದ್ದು ಹೇಳ್ತಾನೆ. ಒಂದು ಸಮುದ್ರಕ್ಕೆ ಕಡಗೋಲನ್ನು, ಒಂದು ಮನೆಯಲ್ಲಿ ಮಜ್ಜಿಗೆ ಕಡಿತೀರಿ ನೀವು, ಮೊಸರಿಗೆ ಕಡಗೋಲು ಹಾಕಿ ಕಡಿದಾಗ ಅದರಿಂದ ಬೆಣ್ಣೆ ಬರ್ತದೆ. ಹೇಗೋ ಹಾಗೆ ಕ್ಷೀರ ಸಮುದ್ರಕ್ಕೆ ಕಡಗೋಲನ್ನಿಟ್ಟು ಕಡದಾಗ, ಅಮೃತಕ್ಕಾಗಿ ಕಡದಾಗ ಅಮೃತ ಬಾರದೆ ವಿಷ ಬಂತು. ಅಂತೂ ಬಂದಿತು ಎಂಥ ಬಿಡುಗಡೆ, ಮೋಸ ಸುಳ್ಳಿಗೆ, ಲಂಚ ಸುಲಿಗೆಗೆ, ಹೃದಯದಾಳದ ಕೊಚ್ಚೆ ಹರಿವಿಗೆ ಅಂತ ಇಲ್ಲಿ ಕವಿ ಹೇಳ್ತಾನೆ. 4ನೇ ಭಾಗ ನೋಡ್ರಿ, ಎಂಥವ್ರು ನೋಡಿಲಿ. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ. ಕವಿ ಹೇಳ್ತಾನೆ, ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ. ಯಾರಿಲ್ಲಿ ಕಡಲುಗಳ್ಳರು? ಬ್ರಿಟಿಷರು, ಫ್ರೆಂಚರು, ಪೋರ್ಚುಗೀಸರು, ಡಚ್ಚರು. ಅವರು ಕಡಲುಗಳ್ಳರು. ಅಂದರೆ ಅವರು ಹಂಗೆಲ್ಲ ಬಂದಿದ್ದು ವ್ಯಾಪಾರಕ್ಕೆ ಅಂತೇಳಿ ಕಡಲಿನ ಮೂಲಕ ಭಾರತಕ್ಕೆ ಬಂದರು. ಬಂದಿಲ್ಲಿ ಮೆಲ್ಲಕ್ಕೆ ವ್ಯಾಪಾರ ಮಾಡ್ತಾ ರಾಜಕೀಯವಾಗಿ ಪ್ರವೇಶಿಸಿ ಸೈನ್ಯ ಕರೆತಂದು ಇಡೀ ದೇಶವನ್ನು ವ್ಯಾಪಿಸಿಕೊಂಡ್ಬಿಟ್ರು, ತಮ್ಮ ಅಧಿಕಾರಕ್ಕೆ ತಗೊಂಡ್ಬಿಟ್ರು. ಕಳ್ಳರೇ ಅವರು. ಇಲ್ಲಿ ಸಂಪತ್ತನ್ನು ಲೂಟಿ ಹೊಡ್ಕೊಂಡು ಹೋದ್ರು ಅವರು. ಅದರಿಂದ ಇಲ್ಲಿ ಕಡಲುಗಳ್ಳರು ಅಂತ ಕವಿ ಹೇಳ್ತಾನೆ. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ. ಕಡಲುಗಳ್ಳರು ಯಾರು ನೀವು ಸ್ಪಷ್ಟ ಆಯಿತು. ಇಲ್ಲಿ ಕವಿ ಹೇಳ್ತಕ್ಕಂಥ ಒಡಲುಗಳ್ಳರು, ಸೋಂಬೇರಿಗಳು, ಕುಳಿತು ಉಣ್ಣುವವರು, ಹೊಟ್ಟೆ ಬೆಳೆಸ್ಕೊಳ್ಳುವವರು. ಒಡಲುಗಳ್ಳರು ತಾವು ಒಂದು ಚೂರು ಕೆಲಸ ಮಾಡದೆ ಇನ್ನೊಬ್ಬರಿಂದ ಮಾಡಿಸಿಕೊಳ್ತಾ, ಪರಾವಲಂಬಿ, ಹೋಪ್ಲೆಸ್ ಫೆಲೋ. ಒಂದು ಕಡ್ಡಿಯನ್ನು ಈ ಕಡೆಯಿಂದ ಆ ಕಡೆ ಎತ್ತಿ ಇಡುವುದಿಲ್ಲ. ಹೂಮ ಹೇ ಒಡಲುಗಳ್ಳ, ಮೈಗಳ್ಳ ಅಂತ ಹೇಳ್ತೇವೆ ನಾವು, ಮೈಗಳ್ಳರು. ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ. ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ. ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ. ರೈತ ಮಕ್ಕಳು ಬಯಸಿ, ರೈತರು ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಹಗಲೆನ್ನದೆ ರಾತ್ರಿ ಎನ್ನದೆ ಒಂದು ಬೆಳಗಿನ ಜಾವ ಮಡಕೆ ಎತ್ತುಗಳನ್ನು ಹಿಡ್ಕೊಂಡು ಹೊರಟ್ರೆ ದುಡಿದು ಅವರು ಬೆಳೀತಕ್ಕಂಥ ಬೆಳೆಗೆ ಪಾಪ ನಮ್ಮಲ್ಲಿ ರೈತರ ಕಷ್ಟ ಹೇಳ್ತಿರೋದು. ಆಯಿತಾ? ಇತ್ತೀಚೆಗೆ ಸುಧಾರಣೆ ಆಗ್ತಾ ಇದೆ ಬಿಡ್ರಿ, ಆಧುನಿಕ ಪದ್ಧತಿಗಳು ಬಂದಿದ್ದಾವೆ, ಬೆಂಬಲ ಬೆಲೆಯಂತೆ ಮತ್ತೊಂದಂತೆ ಇನ್ನೊಂದಂತೆ. ಆದರೂ ಕೂಡ ಈ ಮಾನ್ಸೂನು ಮತ್ತೊಂದು ಇನ್ನೊಂದು ಇವುಗಳ ಕೈ ಕೊಡ್ತಕ್ಕಂಥದ್ದು ಇತ್ಯಾದಿಗಳಿಂದ ಸಮಸ್ಯೆ ದೂರ ಆಗಿಲ್ಲ. ಆದರೆ ಅಷ್ಟು ಇದಾಗಿ ಇಲ್ಲ, ದಾರುಣವಾಗಿ ಇಲ್ಲ ಹಿಂದಿನ ಒಂದು ಇದಕ್ಕೆ ಹೋಲಿಸಿದಾಗ. ಇವತ್ತು ಆಣೆಕಟ್ಟಿನ ಮುಖಾಂತರ ನೀರಾವರಿ ಮತ್ತೊಂದು ಇನ್ನೊಂದು ಕೆಲವೆಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಇವತ್ತು ಕೆಲವೆಲ್ಲ ತೀರಾ ಶೋಚನೀಯವಾಗಿಲ್ಲ. ರೈತ ಸ್ವಲ್ಪ ಬುದ್ಧಿವಂತನಾಗಿದ್ದಾನೆ, ಆಯಿತಾ? ಆದರೂ ಆ ಇಂದಿನ ಆ ಒಂದು ನಾನು ಹೇಳ್ತೇನೆ, ಈ ಕವಿ ಬರೋದು 25 ವರ್ಷದ ಕೆಳಗಿದ್ದು. ಅದನ್ನು ಹೇಳ್ತಾನೆ, ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರು. ತಾವು ರೈತರು ಬೆಳೆದಂಥ ಬೆಳೆಯನ್ನು ಕಡಿಮೆ ಬೆಲೆಗೆ ತಗೊಳ್ಳೋದು, ಕೂಡಿಡೋದು, ಹೆಚ್ಚಿನ ಬೆಲೆಗೆ ಮಾರೋದು. ಇಲ್ಲಿ ಗ್ರಾಹಕನೂ ಕೂಡ ಲೂಸರ್, ರೈತನೂ ಕೂಡ ಲೂಸರ್, ಮಿಡಲ್ ಮ್ಯಾನ್. ಹಿಂದೆಲ್ಲ ಜಮೀನ್ದಾರಿ ಪದ್ಧತಿ ಇತ್ತು. ಒಬ್ಬ ಜಮೀನ್ದಾರನಿಗೆ 100 ಎಕರೆ 1000 ಎಕರೆ ಇರ್ತಿತ್ತು. ಅವನೇನು ಮಾಡ್ತಿದ್ದ? ರೈತರಿಗೆ ಇದು ಕೊಡ್ತಿದ್ದ, ಗುತ್ತಿಗೆ ಕೊಡ್ತಿದ್ದ. ಆ ರೈತರು ಆ ಬೆಳೆಯನ್ನು ಬೆಳೆದ್ಬಿಟ್ಟು ಅಲ್ಲಿ ಅಂದರೆ ಎಲ್ಲ ಖರ್ಚು ಅವ್ರದ್ದೇ, ಭೂಮಿ ಮಾತ್ರ ರೈತಂದು, ಇವರು ಜಮೀನ್ದಾರದ್ದು. ಆ ಬೆಳೆದಂಥ ಬೆಳೆಯಲ್ಲಿ ಏನು ಮಾಡಬೇಕು ಅವರು? 10 ಚೀಲ ಬೆಳೆದ್ರೆ 8 ಚೀಲ ಜಮೀನ್ದಾರನಿಗೆ ಕೊಡಬೇಕು, 2 ಚೀಲ ಅವ್ರು ಇಟ್ಕೋಬೇಕು. 10ರಲ್ಲಿ 8 ಭಾಗ ಜಮೀನ್ದಾರನಿಗೆ. ಲೆಕ್ಕ ಹಾಕಿ, ಎಂಥ ಸುಲಿಗೆ ನೋಡಿ. ಶ್ರಮ ಮತ್ತೊಂದು ಖರ್ಚು ಎಲ್ಲ ಒಂದೇ. ಅವನು ಬದುಕಬೇಕಲ್ಲ, ಅದಕ್ಕೆ 2 ಚೀಲ ಅವನಿಗೆ. ಒಂದು ವೇಳೆ ಅಕಸ್ಮಾತ್ ಮಳೆ ಬಂತು, ಕೈ ಕೊಡ್ತು, ಅತಿವೃಷ್ಟಿ ಆಯಿತು, ಅನಾವೃಷ್ಟಿ ಆಯಿತು,
ಬೆಳೆ ಬೆಳಿಲಿಲ್ಲ, ಆದರೂ ಕೂಡ ರೈತ ಕೊಡಬೇಕು ಸಾಲ. ಬೆಳಿಲಿಲ್ಲ ಸಾಲ ಮುಂದಿನ ವರ್ಷಕ್ಕೆ. ಇಂಥ ರೀತಿಯಲ್ಲಿ ಎಷ್ಟೋ ಜನರು ಕಷ್ಟವನ್ನು ಅನುಭವಿಸಬೇಕಾಗಿತ್ತು. ಜಮೀನ್ದಾರಿ ಪದ್ಧತಿ, ರಾಯತ್ವಾರಿ ಪದ್ಧತಿ ಇವೆಲ್ಲ ಕೂಡ ಚಾಲ್ತಿಯಲ್ಲಿದ್ದವು. ಹಿಂದೆ ಸ್ವಾತಂತ್ರ್ಯ ಸಿಕ್ಕಿ ಎಷ್ಟೋ ವರ್ಷಗಳವರೆಗೆ ಇದು ಮುಂದುವರೆದಿತ್ತು. ಈ ಕಾಟ ತಪ್ಪಿರಲಿಲ್ಲ. ಅದನ್ನೇ ಕವಿ ಹೇಳ್ತಿರೋದು. ಅದಕ್ಕೆ ಕಡಲುಗಳ್ಳರ ಕಾಟ ಕೊನೆಗೊಂಡರೇನಂತೆ, ಒಡಲುಗಳ್ಳರು ಇನ್ನು ಇಲ್ಲೇ ಇಹರೋ, ರೈತ ಮಕ್ಕಳು ಬಯಸಿ ಬೆಳೆದ ಬೆಳಸನ್ನು ಸುಲಿದು ಸುಖಪಡುವ ರಕ್ಕಸರು ನಡುವೆ ಇಹರೋ. ಅವ್ರು ಎಂಥವರವರು ರಕ್ಕಸರು? ನರನಸ್ತಿ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ಇವರು. ಈ ಮೈಗಳರು ಎಂಥವ್ರು ಇವರು? ನರನಸ್ತಿ ಪಂಜರದ, ನರನ ಅಸ್ಥಿ ಪಂಜರ ಮೂಳೆ, ಅಸ್ಥಿ ಪಂಜರದ ಅಡಿಗಲ್ಲ ಮೇಲಿವರು ಅಂದರೆ ಅವನ ಶ್ರಮದ ಮೇಲೆ, ಅವನ ಬೆವರಿನ ಮೇಲೆ, ಅವನನ್ನೇ ಅವಲಂಬಿಸಿ ನರನಸ್ತಿ ಪಂಜರದ ಅಡಿಗಲ್ಲ ಮೇಲಿವರು ಸುಸ್ಥಿರು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರಜನ. ಅಂದರೆ ಇನ್ನೊಬ್ಬರ ಕಷ್ಟದ ಮೇಲೆ ಇವರು ಭವನಗಳನ್ನು ಕಟ್ಕೊಳ್ತಕ್ಕಂಥದ್ದು. ಇನ್ನೊಬ್ಬರು ಏನು ಬೇಕಾದ್ರೂ ಹಾಳಾಗಿ ಹೋಗಲಿ, ನಾನು ಸುಖವಾಗಿರಬೇಕು. ಕವಿ ಕೆ ಎಸ್ ನರಸಿಂಹ, ಜಗವೆಲ್ಲ ನಗುತ್ತಿರಲಿ, ಜಗದಳು ನನಗಿರಲಿ, ನಾನೊಬ್ಬ ನಗತಿರಲು ಜಗ ಅಳುತ್ತಿರಲು ನೋಡಬಹುದೇ. ಅಂದರೆ ಆ ರೀತಿಯ ಮನೋಭಾವ ನಮ್ದು ಆಗಿರಬೇಕು. ಆದರೆ ಇವ್ರದ್ದು ಹಂಗಲ್ಲ. ಜಗತ್ತೆಲ್ಲ ಅಳ್ತಾ ಇದ್ರು, ಏನು ಮಾಡ್ತಿದ್ರು ನನಗೆ ಸಂಬಂಧ ಇಲ್ಲ, ನನಗೆ ಬರಬೇಕಾಗಿದ್ದು ಬರಬೇಕು. ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ, ನರನಸ್ತಿ ಪಂಜರದ ಮೇಲೆ ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ. ಅವನು ಸಾಯಲಿ, ಏನು ಬೇಕಾರಾಗಲಿ, ತಾವು ಮಾತ್ರ ಚೆನ್ನಾಗಿರ್ಬೇಕು, ತಮಗೆ ಬರಬೇಕಾಗಿದ್ದು ಬರಲೇಬೇಕು. ಸುಸ್ಥಿರವು ಎನ್ನುವಂಥ ಭವನಗಳನ್ನು ನಿರ್ಮಿಸುವ ಕ್ರೂರ ಜನ ತೂಗಲೆಂದೇ ಬಂದು ಕೂಸ ಕೊರಳನೆ ಹಿಸುಕಲೆಳಸುತ್ತಿಹರು. ಇವ್ರ ಮೇಲ್ನೋಟಕ್ಕೆ ಹಂಗೆ ತೊಟ್ಟಿಲು ತೂಗಲಿಕ್ಕೆ ಅಂತ ಬಂದವರು, ಮೇಲ್ ನೋಡುವವರಿಗೆ ಅಳುತ್ತಿರುವಂಥ ಮಗುವನ್ನು ಸಮಾಧಾನ ಮಾಡುತ್ತಿರುವವರು ಅಂತಕ್ಕಂಥದ್ದು. ಆದರೆ ತೊಟ್ಟಲಿರ್ತಕ್ಕಂಥ ಮಗುವಿನ ಕೊರಳನ್ನೇ ಇಸುಕಲಿಕ್ಕೆ ಬಯಸುವಂಥವರು ಇವರು. ಅಂಥ ಒಪ್ಪಿಸುಗಳು, ಅಂಥ ಕ್ರೂರಿಗಳಿವರು ಈ ಮಿಡಲ್ ಮೆನ್, ಜಮೀನ್ದಾರಿಗಳು. ತಾವು ಮಾತ್ರ ಚೆನ್ನಾಗಿರ್ಬೇಕು. ಅದಕ್ಕೆ ಕವಿ ಹೇಳ್ತು ನೋಡ್ರಿ, ಸುಡುಗಾಡ ನಡುವಲ್ಲೇ ಸುಖದ ಸುಪ್ಪತ್ತಿಗೆಯ ಹಾಸಿ ಮಲಗುವ ಜನರು ನಾಡೊಳಿಗರು. ಕಡಲುಗಳ್ಳರು ಹೋದರೂ ಕೂಡ ಈ ನಾಡಲ್ಲಿ ಇನ್ನು ಎಂಥವರಿದ್ದಾರೆ? ಇಂಥವರು ಮೈಗಳ್ಳರು, ಒಡಲುಗಳ್ಳರು, ಅವರು ರಕ್ಕಸರು. ರೈತನು ತಾನು ಬಯಸಿ ಬೆಳೆದಂಥ ಬೆಳೆಯನ್ನು ಕಸಿದುಕೊಳ್ಳುವವರು. ಕಾನೂನು, ದೌರ್ಜನ್ಯ, ಮತ್ತೊಂದು ಇನ್ನೊಂದು ನೆಪ ಒಡ್ಡಿ ಕಸಿದುಕೊಳ್ಳುವವರು. ಅವನ ಅಸ್ಥಿ ಪಂಜರದ ಮೇಲೆ ಸುಸ್ಥಿರವಾದಂಥ ಭವನ ನಿರ್ಮಿಸ್ತಕ್ಕಂಥ ಕ್ರೂರಿಗಳಿವರು. ಇವರು ಎಂಥ ಮನೋಭಾವ ಇವ್ರದ್ದು? ಸುಡುಗಾಡ ನಡುವಲ್ಲೇ ಏನು ಸುಪ್ಪತ್ತಿಗೆ, ಸುಖದ ಸುಪ್ಪತ್ತಿಗೆಯ ಹಾಸಿ ಸುಖವಾಗಿ ನಿದ್ರೆ ಮಾಡ್ತಕ್ಕಂಥವ್ರು. ಯಾರು ಏನು ಬೇಕಾದ್ರೂ ಅಳ್ತಿರಲಿ, ಏನು ಬೇಕಾದ್ರೂ ಅವರ ಸಾವು ಅವರದ್ದು, ನಾನು ಹೆಂಗಿರಬೇಕು. ಅದನ್ನು ಕವಿ ಎಷ್ಟು ಚೆನ್ನಾಗಿ ಈ ಭಾಗದಲ್ಲಿ ನಿರೂಪಿಸ್ತಾನೆ. ಇಂಥ ಕ್ರೂರ ಮನಸ್ಥಿತಿಯ ಮನೋಭಾವದ ಕ್ರೂರಿಗಳು ನಮ್ಮ ನಡುವೆ ಇನ್ನೂ ಇದ್ದಾರೆ ಅಂತ ಕವಿ ಇಲ್ಲಿ ಹೇಳ್ತಾನೆ. ಆದ್ದರಿಂದ ಎಂದಿಗಯ್ಯ ನಿನ್ನ ಚಿತ್ತದಾಸ್ಯ ಕಳೆಯುವುದು ಎಂದಿಗೆ? ಇಂಥ ಜನರನ್ನ ಪ್ರತಿಭಟಿಸೋದು ಯಾವಾಗ? ಇಂಥ ಜನರ ವಿರುದ್ಧ ಹೋರಾಟ ಮಾಡುವುದು ಯಾವಾಗ ಅಂತ ಇಲ್ಲಿ ಕವಿ ಹೇಳ್ತಾನೆ. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೇ. 5ನೇ ಭಾಗದಲ್ಲಿ ಹೇಳ್ತಾನೆ, ಬೂಟು ಕಾಲಿನೇಟು ಒದೆತ ಅದನ್ನು ತಿನ್ಕೊಂಡು ಮತ್ತು ಸುಮ್ಮನೆ ಇದೆಯೇ ಇನ್ನು? ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು. ಬೂಟ್ ಕಾಲದಲ್ಲಿ ಒದಿಸ್ಕೊಂಡು ದೌರ್ಜನ್ಯಕ್ಕೆ ಒಳಗಾಗಿ ಅವರ ವಧೆಗಳನ್ನು ತಿಂದುಕೊಂಡು ಇನ್ನು ಏನೋ ನಿಮ್ಮ ಚಿತ್ತ, ಏನೋ ನಿಮ್ಮ ಪ್ರಸಾದ, ಏನೋ ನೀವು ಇಟ್ಟಂಗಿರ್ತೀವಿ, ನಿಮಗೆ ತೋಚದಂಗೆ ಮಾಡಿ, ಪ್ರಶ್ನೆ ಇಲ್ಲ. ಅದನ್ನು ಈ ಶೋಷಣೆ ತುಳಿತ. ಬೂಟು ಕಾಲಿನೇಟು ಬಿದ್ದರಿನ್ನು ಸುಮ್ಮನಿರುವರೇ, ಕಿವಿಯ ತುಂಬ ಕಲ್ಲಿನೇಟು ತಿಂದ ಕುನ್ನಿ ಮರಿಯ ಕೂಗು. ಈ ಕಿವಿಗೆ ಇನ್ನೂ ಅದೇ ಕೇಳಿಸ್ತಾ ಇದೆ. ಒಂದು ನಾಯಿ ಮರಿಗೆ ಕಲ್ಲು ಹೊಡೆದ್ರೆ ಕುಯ್ಯೋ 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 ಅಂತ ಕೇಳಿಸ್ತದಲ್ಲ, ಆ ರೀತಿ ಈ ನೋವು, ಈ ಆರ್ತನಾದ, ಈ ಚೀರಾಟ ಇನ್ನೂ ಕೇಳ್ತಲೇ ಇದೆ. ಕಿವಿ ತುಂಬ ಅದೇ ಇದೆ. ಬೂಟು ಕಾಲಿನ ತಿನ್ಕೊಂಡೇ ಇನ್ನೂ ಇದ್ದೀರಲ್ಲ. ಕೇಳದಲ್ಲೋ ಗರ್ಜನೆ, ಇನ್ನು ಆ ಕುನ್ನಿಯ ಕೂಗೇ, ಕಿರುಚಾಟವೇ ಕೇಳ್ತಾ ಇದೆ. ಕೇಳದಲ್ಲೋ ಗರ್ಜನೆ ಕೇಳ್ತಾ ಇಲ್ವಲ್ಲೋ. ಗರ್ಜನೆ ಯಾರು ಮಾಡೋದು? ಸಿಂಹ. ಆ ಸಿಂಹದ ಗರ್ಜನೆ ಇನ್ನೂ ಕೇಳ್ತಾ ಇಲ್ಲಲ್ಲ. ಯಾಕೆ? ಕೇಳದಲ್ಲೋ ಗರ್ಜನೆ,
ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ. ಕಿವಿಯ ಕುನ್ನಿಯ ಕೂಗಲ್ಲ, ಕಿವಿ ತುಂಬ ಏನು ಕೇಳಬೇಕು? ಈ ಕಿವಿಗೆ ಗರ್ಜನೆ ಕೇಳಬೇಕು. ಯಾವ ಗರ್ಜನೆ? ಕಿವಿ ಬಿರಿಯುವ ಮೃಗರಾಜನ ತುಂಬು ಕೊರಳ ಗರ್ಜನೆ. ಅಂದರೆ ಆ ಧೈರ್ಯ, ಆ ಆಕ್ರೋಶ, ಆ ಸಿಟ್ಟು ಏನನ್ನು ಬಂದು ಸಿಗದು ಹಾಕಿ ಬಿಡುವ ಅದು ಕೇಳದಲ್ಲೋ. ಇನ್ನು ಕುಯ್ಯೋ 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 ಅಂತಕ್ಕಂಥ ಆ ಒಂದಿದೆ ಅಂದರೆ ಕೈಲಾಗದತನ ಅದೇ ಕೇಳ್ತಾ ಉಂಟಲ್ಲೋ, ಗರ್ಜನೆ ಕೇಳ್ತಾ ಇಲ್ವಲ್ಲ. ಯಾವಾಗ? ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯಕ್ಕೆ. ರಕ್ತಪಾನ ಮತ್ತ, ರಕ್ತವನ್ನು ಕುಡಿದು ಇನ್ನೊಬ್ಬರ ರಕ್ತವನ್ನು ಹೀರಿ ಸೊಳ್ಳೆಗಳಾಗಿ ಅಲ್ಲ ಬದುಕೋದು, ರಾಕ್ಷಸರು ಹಾಗೆ ಅಲ್ವೇ? ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ, ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯಕ್ಕೆ ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ. ನಿಮಗಿಲ್ಲಿ ಕತೆ ಗೊತ್ತಿರಬೇಕು. ಪರಶುರಾಮ ತನ್ನ ತಂದೆಯಿಂದ ಕಾಮಧೇನುವನ್ನು ಕಸಿದುಕೊಂಡು ಹೋದ. ವಿಶ್ವಾಮಿತ್ರ ಅಂದರೆ ಆವಾಗ ಕೌಶಿಕ ಅಂತ ರಾಜನಾಗಿದ್ದ ಅವನು. ತನ್ನಿಂದ ಕಸಿದುಕೊಂಡು ಹೋದ ಅಂತ ಒಂದು ಇದರಲ್ಲಿ ತನ್ನ ತಂದೆಯನ್ನು ಕೊಂದ ಅಂತಕ್ಕಂಥ ಜಮದಗ್ನಿಯನ್ನು ಕೊಂದ ಅಂತಕ್ಕಂಥ ಕೋಪದಲ್ಲಿ ಶಪಥ ಮಾಡ್ತಾನೆ ಪರಶುರಾಮ. ನಾನು ಈ ಭೂಮಿ ಮೇಲೆ ಒಬ್ಬನು ಕ್ಷತ್ರಿಯನನ್ನು ಉಳಿಸುವುದಿಲ್ಲ ಅಂತೇಳಿ ಅದೇ ಗಂಡು ಕೊಡಲಿಯನ್ನು ಹಿಡಿದುಕೊಂಡ್ಬಿಟ್ಟು ಹೋಗ್ತಾನೆ ಕೊಚ್ಚಿ ಕಡ್ದು ಹಾಕ್ತಾನೆ ಕ್ಷತ್ರಿಯರನ್ನು, ರಾಜನನ್ನು. ಇಡೀ ಭೂಮಂಡಲ ಎದುರು ಬಿಡುತ್ತೆ. ಪರಶುರಾಮ ಬಂದ ಅಂದರೆ ನಡುಗುಬಿಡುತ್ತೆ, ಎದುರು ಬಿಡುತ್ತೆ. ಇಲ್ಲಿ ಕವಿ ಅದು ನೆನ್ಪು ಮಾಡ್ಕೊಳ್ತಾನೆ, ಈ ರೀತಿ ಶೋಷಣೆ ಮಾಡ್ತಕ್ಕಂಥವ್ರನ್ನ ಕಡೆದು ಕೊಚ್ಚಿ ಹಾಕಿ ಅಂತ ಹೇಳ್ತಾನೆ. ಇವತ್ತಿನ ದಿವಸ ಆದರೆ ಬಹುಶಃ ಕವಿಗಳನ್ನು ಇದು ಮಾಡ್ತಿದ್ರೆ, ಯಾಕಂದರೆ ಇದೊಂಥರ ಯಾವುದಕ್ಕೂ ಪ್ರೇರಣೆ ಕೊಟ್ಟಂಗೆ ಅಂತಕ್ಕಂಥ ಒಂದು ಅಂಶ ಇಲ್ಲಿ ಇರ್ತದೆ. ಆದರೆ ಇಲ್ಲಿ ಕವಿ ಹೇಳಿರ್ತಕ್ಕಂಥದ್ದು ಚಿತ್ತದಾಸೆಯಿಂದ ಹೊರಬನ್ನಿ ಅಂತ ಕರೆ ಕೊಡುವಾಗ ಈ ಮಾತನ್ನು ಹೇಳ್ತಕ್ಕಂಥದ್ದು. ನೀವು ಇನ್ನೊಬ್ಬರನ್ನು ಕೊಲ್ಲಿ ದಂಗೆ ಹೇಳಿ ಅಂತ ಹೇಳ್ತಾ ಅಲ್ಲ, ಚಿತ್ತದಾಸ್ಯವನ್ನು ಬಿಡಿ, ಪ್ರಶ್ನೆ ಮಾಡಿ. ಹಂಗೆ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದಾಗ ಅವರ ಶೋಷಣೆ ನಿಲ್ಲುತ್ತೆ, ಅವರ ದೌರ್ಜನ್ಯ ನಿಲ್ಲುತ್ತೆ. ಅದು ಇಲ್ಲಿ ಕವಿ ಹೇಳ್ತಾ ಇರೋದು. ಅದಕ್ಕೆ ಇಲ್ಲಿ ಹೇಳ್ತಾನೆ, ರಕ್ತಪಾನ ಮತ್ತ ಈ ರಾಕ್ಷಸಗಣ ಹತ್ಯೆಗೆ ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿಯುಟ್ಟ ಜನತೆ ಹೆಜ್ಜೆ ಇಡುವುದೆಂದಿಗೆ ನಡೆಯುವುದೆಂದು ಮುಂದಕ್ಕೆ. ಯಾವತ್ತು ಮುಂದಕ್ಕೆ ಹೋಗ್ತದೆ ಈ ಜನತೆ? ನನ್ನ ನಾಡಿನ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿ ಇವರೆಲ್ಲರೂ ಕೂಡ ಯಾವತ್ತು ಈ ರೀತಿ ಆಗ್ತಾರೆ? ಯಾವತ್ತು ಪ್ರಶ್ನೆ ಮಾಡ್ತಾರೆ? ಯಾವತ್ತು ಈ ಶೋಷಣೆಯಿಂದ ಮುಕ್ತರಾಗ್ತಾರೆ? ಯಾವ ರೀತಿ? ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು, ಕ್ಷಾತ್ರವದೆ ಕ್ಷತ್ರಿಯರನ್ನೆಲ್ಲ ನಿರ್ವಂಶ ಮಾಡಿಬಿಡ್ತೇನೆ ಅಂತೇಳಿ ಗಂಡು ಗೊಡಲಿ ತಗೊಂಡು ಹೆಜ್ಜೆ ಇಟ್ಟು ಹೋಗಿ ಕೊಚ್ಚಿ ಹಾಕ್ತಾನೆ ಪರಶುರಾಮ. ಅದಕ್ಕೆ ಇಲ್ಲಿ ಜಮದಗ್ನಿಯ ಮಗ ಜಾಮದಗ್ನಿ ಅಂತ ನೆನಪಿಟ್ಕೊಳ್ಳಿ. ಜಮದಗ್ನಿಯ ಮಗ ಪರಶುರಾಮ, ಅದಕ್ಕೆ ಅವನಿಗೆ ಜಾಮದಗ್ನಿ ಅಂತ. ಕ್ಷಾತ್ರವದೆಗೆ ನಿಂತ ಜಾಮದಗ್ನಿಯಂತೆ ಕೆರಳಿ ನಿಂತು ಗಂಡುಗೊಡಲಿಯುಟ್ಟು ಜನತೆ ಹೆಜ್ಜೆ ಇಡುವುದೆಂದಿಗೆ. ಅನ್ಯಾಯ, ಶೋಷಣೆ ಇದರ ವಿರುದ್ಧ ಪ್ರತಿಭಟನೆ ಮಾಡುವುದು ಯಾವತ್ತು ನಮ್ಮ ಜನತೆ? ನಡೆಯುವುದೆಂದು ಮುಂದಕ್ಕೆ, ಯಾವತ್ತು ಮುಂದಕ್ಕೆ ಹೋಗ್ತದೆ ಅಂತ ಇಲ್ಲಿ ಕವಿ 5ನೇ ಭಾಗದಲ್ಲಿ ಪ್ರಶ್ನೆ ಮಾಡ್ತಾನೆ. ಇರುಳ ಬಸಿರ ಬಗೆದು ಉದಯ ರಾಗ ಬರುವುದೆಂದಿಗೆ. ಬೆಳಗಾಗೋದು ನೋಡಿದರೆ ನೀವು, ಕತ್ತಲನ್ನು ಹಂಗೆ ಬಸಿರನ್ನು ಬಗೆದು ಮೆಲ್ಲಕ್ಕೆ ಸೂರ್ಯ ಹುಟ್ಟುವ ಹಾಗೆ. ಇಲ್ಲಿ ಕವಿ ಎಷ್ಟು ಚೆನ್ನಾಗಿ ಹೇಳ್ತಾ ನೋಡ್ರಿ. ಇರುಳ ಬಸಿರ ಬಗೆದು, ಕತ್ತಲಿನ ಬಸಿರನ್ನು ಬಗೆದು ಸೂರ್ಯ ಉಟ್ಕೊಳ್ತಾನೆ ಅನ್ನುವ ಹಾಗೆ ನಿನ್ನ ಜೀವನದಲ್ಲಿ ಆ ಕೊಳಕು, ಆ ನೋವು, ಆ ದುಃಖ, ಆ ಕರಾಳ ಛಾಯೆಯ ಬಸಿರನ್ನು ಬಗೆದು ಉದಯರಾಗ ಮೂಡುವುದು ಯಾವತ್ತು? ನಿನ್ನಲ್ಲಿ ಅಂತ ಚೈತನ್ಯ ಮೂಡುವುದು ಯಾವಾಗ? ಕತ್ತಲನ್ನು ಸೀಳಿಕೊಂಡು ಸೂರ್ಯ ಬರುವ ಹಾಗೆ ನಿನ್ನ ದುಃಖ, ದುಮ್ಮಾನ, ನೋವು ಇವುಗಳಿಂದ ನೀನು ಮೇಲೆ ಬರುವುದು ಯಾವಾಗ? ಇರುಳ ಬಸಿರ ಬಗೆದು ಉದಯರಾಗ ಬರುವುದೆಂದಿಗೆ ನನ್ನ ನಾಡ ಮಂದಿಗೆ. ಈ ಎಲ್ಲ ಕಷ್ಟಗಳು ದೂರ ಆಗುವುದು ಯಾವಾಗ? ನಾಡ ಮೂಲೆ ಮೂಲೆಗೆ, ರಾಜ ಬೀದಿ ಸಂಧಿಗೆ, ಕ್ರಾಂತಿ ಭಾನು ಹೊಳೆದು ಬೆಳಕು ಚೆಲ್ಲುವುದೆಂದಿಗೆ. ಕೇವಲ ಒಂದು ಕಡೆ ಮಾತ್ರ ಅಲ್ಲ, ಎಲ್ಲಿ? ನಾಡಿನ ಮೂಲೆ ಮೂಲೆಗೆ.
ಬೀದಿಗೆ ರಾಜ ಬೀದಿ ಸಂಧಿಗೆ ಕ್ರಾಂತಿ ಭಾನು. ಕ್ರಾಂತಿ ಅಂದರೆ ಬದಲಾವಣೆ, ಆ ಚಿತ್ತ ದಾಸ್ಯದಿಂದ ಹೊರಬರತಕ್ಕಂಥದ್ದು ಬದಲಾವಣೆ. ಕ್ರಾಂತಿ ಭಾನು ಒಳೆದು ಬೆಳಕು ಚೆಲ್ಲುವುದೆಂದಿಗೆ. ಸೂರ್ಯ ಹುಟ್ಟಿಕೊಂಡಾಗ ಎಲ್ಲೆಲ್ಲಿ ಕತ್ತಲಿತ್ತು ಕತ್ತಲೆಲ್ಲ ಓಡಿ ಹೋಗುವ ಹಾಗೆ ನಿನ್ನ ಆ ಒಂದು ಕಿಚ್ಚಿನಿಂದ ಏನು ಆ ಕ್ರಾಂತಿ, ಆ ಒಂದು ಇದರಿಂದ, ಭಾನು ಅಂದರೆ ಸೂರ್ಯ, ಆ ಕ್ರಾಂತಿ ಭಾನು ಹೊಳೆದು ಹೊಂಬೆಳಕು ಚೆಲ್ಲುವುದೆಂದಿಗೆ. ಎಂದಿಗೆ ನನ್ನ ನಾಡ ಮಂದಿಗೆ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆಯುವುದೆಂದಿಗೆ. ಕಾವಳ ಅಂದರೆ ಅಂಧಕಾರ, ಕತ್ತಲು. ಆ ಕತ್ತಲು ಕಳೆದು ಮತ್ತೆ ತಿಳಿವು ಹೊಳೆಯುವುದೆವಿಗೆ. ಅಂದರೆ ಅಜ್ಞಾನ ಅನ್ನೋದೇ ಒಂದು ಕತ್ತಲು. ಹಲೋ, ಸೂರ್ಯ ಬೆಳಕು ಇಲ್ಲವಾಗುವಿಕೆ ಒಂದು ಕತ್ತಲು ಅಂತ ಏನು ಕರಿತೇವಲ್ಲ, ಕಾಣದಿರುವಿಕೆ, ಏನು ತೋಚದಿರುವಿಕೆ. ಅಜ್ಞಾನನೂ ಹಾಗೆ, ಏನೂ ಗೊತ್ತಾಗೋದಿಲ್ಲ. ಅದಕ್ಕೆ ಏನು ಮಾಡ್ತೇವೆ, ಆಯ್ತು ನೀವು ಹೇಳ್ದಂಗೆ. ಅದಕ್ಕೆ ಇಲ್ಲಿ ಕವಿ ಹೇಳ್ತಾನೆ, ಕಾವಳ ಅಂಧಕಾರ ಕಾವಳವಿದು ಕಳೆದು ಮತ್ತೆ ತಿಳಿವು ಹೊಳೆಯುವುದೆಂದಿಗೆ. ಹುಟ್ಟಿಗಂಟಿ ಬಂದ ಚಿತ್ತದಾಸ್ಯ ಕಳೆಯುವುದೆಂದಿಗೆ. ಹುಟ್ಟಿಗೆ ಅಂಟಿಕೊಂಡು ಬಂದಿರತಕ್ಕಂಥ ಈ ಚಿತ್ತದಾಸ್ಯ ಯಾವತ್ತು ಕಳೀತದೆ? ನನ್ನ ನಾಡಿನ 100 ಕೋಟಿ ಗಂಡು ಹೆಣ್ಣು ಕೂಸು ಕುನ್ನಿಗೆ ಚಿತ್ತಕ್ಕೆ ಹುಟ್ಟಿಗೆ ಅಂಟಿಕೊಂಡು ಬಂದಂಥ ಈ ಚಿತ್ತದಾಸ್ಯ ಕಳೆಯುವುದು ಯಾವತ್ತು ಅಂತ ಕವಿ ಪ್ರಶ್ನೆ ಮಾಡ್ತಾನೆ. ಹೀಗೆ ಈ ಪದ್ಯದಾದ್ಯಂತ ಕವಿ ಆಕ್ರೋಶವನ್ನು ವ್ಯಕ್ತಪಡಿಸಿದರೂ ಕೂಡ ಒಂದು ನ್ಯಾಯೋಚಿತವಾಗಿರ್ತದೆ. ಅಂದರೆ ಇವತ್ತಿಯೂ ಕೂಡ ನಾವು ಆ ಸ್ಥಿತಿಯಲ್ಲಿ ಇದ್ದೇವೆ. ಸ್ವಂತಿಕೆ, ಸ್ವತಂತ್ರ ಆಲೋಚನೆ ಅಂತಕ್ಕಂಥದ್ದು ಬರಬೇಕು. ನಾವು ಇವತ್ತು ವಿದ್ಯಾವಂತರಾಗ್ತಾ ಇದ್ದೇವೆ. ತಪ್ಪು ಯಾವುದು, ಸರಿ ಯಾವುದು, ಶೋಷಣೆ ಯಾವುದು, ಇವೆಲ್ಲವೂ ಗೊತ್ತಿದೆ. ಏನೆಲ್ಲ ಯೋಜನೆಗಳಿದ್ದಾವೆ, ಏನಕ್ಕೆಲ್ಲ ಆಗ್ತಾ ಇದೆ, ಇವೆಲ್ಲವನ್ನು ನಾವು ತಿಳ್ಕೊಳ್ಬೇಕು. ಆ ಒಂದು ಮಟ್ಟಕ್ಕೆ ನಾವು ಬರಬೇಕು ಅಂತಕ್ಕಂಥ ಒಂದು ಸ್ಥಿತಿಯನ್ನು, ಅಂದರೆ ಇದು ಕವಿ ಸುಮಾರು ಹಿಂದೆ ಬರೆದಿರ್ತಕ್ಕಂಥ ಕವನ. ಆದ್ದರಿಂದಾಗಿ ಇಲ್ಲಿ ಕೇಳಲ್ಪಟ್ಟಂಥ, ಅಂದರೆ ಆ ಕಾಲದ ಆ ಸ್ಥಿತಿ, ಮನಸ್ಥಿತಿಯನ್ನು ಇದು ಮಾಡಿ ಇವತ್ತೆಲ್ಲ ಆಗ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬನೂ ಕೂಡ ಒಂದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಇದಕ್ಕೆ ಬಂದಿದ್ದಾನೆ. ಆ ಮಟ್ಟದ ಶಿಕ್ಷಣ ನಮ್ಮಲ್ಲಿ ಇದೆ, ಇವೆಲ್ಲ ಆಗ್ತದೆ. ಅಂದರೆ ನಾನು ಹೇಳ್ತಕ್ಕಂಥ ಈ ಕವಿಯ ಕವನಕ್ಕೆ ಪ್ರಸ್ತುತವಾಗಿ ಹೇಳಿರ್ತಕ್ಕಂಥ ಅಂಶವನ್ನು ನಾವಿಲ್ಲಿ ನೋಡ್ತೇವೆ ಅನ್ನೋದೊಂದಿಗೆ ಈ ಪದ್ಯ ಮುಗಿತದೆ. ಇಲ್ಲಿ ನಾನಾರ್ಥ ಅಂತ ನೋಡ್ರಿ. ಇಲ್ಲಿ ನಾನಾರ್ಥ ಅಂದರೆ ಒಂದು ಪದಕ್ಕಿರ್ತಕ್ಕಂಥ 2 ಬೇರೆ ಬೇರೆ ಅರ್ಥಗಳು. ನಾನಾ ಅರ್ಥ, ಬೇರೆ ಬೇರೆ ಅರ್ಥ, ಒಂದೇ ಅರ್ಥ ಅಲ್ಲ, ಬೇರೆ ಬೇರೆ ಅರ್ಥಗಳು. ನೋಡ್ರಿ, ಇಲ್ಲಿ ಹೊಳೆ ಅನ್ನತಕ್ಕಂಥದಕ್ಕೆ ಒಂದರ್ಥ ನದಿ ಅಂತಾದರೆ ಹೊಳೆ ಮಿಂಚು, ಹೊಳೆಯಿತು ಅಂತ ಹೇಳ್ತೇವೆ ಅದು. ಆಮೇಲೆ ನೆನೆ ಅಂದರೆ ಒಂದು ತೋಯಿಸೋದು, ಬಟ್ಟೆಯನ್ನು ನೆನೆ ಹಾಕು ಅಂತ ಹೇಳ್ತೇವಲ್ಲ, ನೆನೆ. ಬೇಳೆ ನೆನೆಸು, ನೆನೆ ತೋಯಿಸು. ಮತ್ತೊಂದು ನೆನೆ ಅಂದರೆ ಸ್ಮರಿಸು, ನಮ್ಮ ಹಿಂದಿನವರು ನಾವು ನೆನಿತೇವೆ ಅಂತೇಳಿ, ನೆನೆ ಸ್ಮರಿಸು, ಬೇರೆ ಬೇರೆ ಅರ್ಥ ಆಯಿತಾ. ಕಡೆ ಅನ್ನೋದಕ್ಕೂ ಕೂಡ ಕೊನೆ, ಕಡೆಯದಾಗಿ ಅಂತ ಹೇಳ್ತೇವಲ್ಲ, ಹಾಗೆ ಕಡೆ. ಮರ್ದಿಸು, ಮಜ್ಜಿಗೆ ಕಡಿಯುವುದು, ಅದು ಆ ಮರ್ದಿಸು ಅಂತಕ್ಕಂಥದ್ದು. ಇದು ನಾನಾರ್ಥಕ್ಕೆ. ಇನ್ನು ಅರ್ಥಗಳು, ಕೂಸು ಅಂದರೆ ಮಗು, ಉನ್ಮತ್ತ ಅಂದರೆ ಕೊಬ್ಬಿದ, ತಣುಪು ಅಂದರೆ ತೃಪ್ತಿ ಅಂತ, ಧರೆ ಭೂಮಿ, ಕಡಲು ಸಮುದ್ರ, ಸುಪ್ಪತ್ತಿಗೆ ಅಂದರೆ ಹಾಸಿಗೆ, ಜಾಮದಗ್ನಿ. ನಾನು ಹೇಳಿದೆ ಜಮದಗ್ನಿಯ ಮಗ ಜಾಮದಗ್ನಿ ಅಂದರೆ ಇಲ್ಲಿ ಪರಶುರಾಮ. ಕಾವಳ ಅಂದರೆ ಅಂಧಕಾರ, ಕತ್ತಲು. ಇನ್ನು ತತ್ಸಮ ತದ್ಭವ ಬಂದಾಗ ಸ್ವಗ ಸುಖ, ಸಿರಿ ತದ್ಭವ ಶ್ರೀ ತತ್ಸಮ, ದವಡೆ ತದ್ಭವ ದಂಷ್ಟ್ರ ತತ್ಸಮ, ನಿತ್ಯ ತತ್ಸಮ ನಿತ್ಯ ತದ್ಭವ, ಅಮೃತ ತತ್ಸಮ ಅಮರ್ದು ತದ್ಭವ, ರಾಕ್ಷಸ ತತ್ಸಮ ರಕ್ಕಸ ತದ್ಭವ, ಮೃಗ ತತ್ಸಮ ಮಿಗ ಅಥವಾ ಮಿಗ ತದ್ಭವ, ವೀಧಿ ತತ್ಸಮ ಬೀದಿ ತದ್ಭವ. ಸೊ ಅನ್ನುವಲ್ಲಿಗೆ ಈ ಪದ್ಯ ಮುಗಿತದೆ. ಇನ್ನು ಮುಂದಿನ ಕ್ಲಾಸಲ್ಲಿ ಮತ್ತೊಂದು ಪದ್ಯವನ್ನು ನೋಡೋಣ ಅಂತೇಳಿ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣಂತೆ. ನಮಸ್ಕಾರ.